ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಅನಂತಕೋಟಿ ಬ್ರಹ್ಮಾಂಡ ನಾಯಕನಾದ ಆ ಪರಮಾತ್ಮ ಪರಶಿವನಿಗೂ ಅನಂತ ಅನಂತ ನಮನಗಳನ್ನು ಅರ್ಪಿಸಿ ಜಗತ್ತಿನ ಸಮಸ್ತ ಸಂತ ಶರಣರಿಗೆ ವಂದಿಸಿ ಪ್ರಿಯ ಪುಣ್ಯಾತ್ಮರೇ, ನಿಮ್ಮೆಲ್ಲರಿಗೂ ಶರಣ. ಶಾಸ್ತ್ರದಲ್ಲಿ ನಾವೆಲ್ಲರೂ ತಾಯಿಯ ಗರ್ಭದಲ್ಲಿ ಇರುವಾಗ, ತಾಯಿ ಹೊಟ್ಟೆಯಾಗಿರುವಾಗ ನಾವೆಲ್ಲರೂ ಕೂಡ ಪರಮಾತ್ಮನಿಗೆ ಒಂದು ಮಾತು ಕೊಟ್ಟು ಬಂದಿದ್ದೇವೆ. ತಾಯಿ ಗರ್ಭದೊಳು ನಾನಿದ್ದ ವೇಳೆಯುಳಲ್ಲಿ ಹೇಗತಿ ಬಾಧೆಗೆ ಮನನೊಂದು ಪೇಸುತಿಯ ಪೇಯವನ್ನು ಬಿಟ್ಟು ಪರಮಡಿಕೆ ಏಕೆ ಬಂದನು. ತಾಯಿ ಗರ್ಭದಲ್ಲಿ ಸುಮಾರು 8-9 ತಿಂಗಳು ಮಲಮೂತ್ರದ ಮಧ್ಯದಲ್ಲಿ ಆ ಜೀವ ಇರ್ತದೆ. ಅಲ್ಲೇನು ವ್ಯವಸ್ಥೆ, ಫ್ಯಾನ್ ಹಚ್ಚಿಲ್ಲ, ಪಲ್ಲಂಗಿಲ್ಲ, ಏರ್ ಕಂಡೀಷನ್ ಇಲ್ಲ. ಹೊಟ್ಟೆಯಾಗ 9 ತಿಂಗಳು ನಾವು ಇರ್ತೇವೆ. ಎಲ್ಲರಿಗೂ ಅನುಭವ. ಹೊರಗೆ ಬಂದ ಮೇಲೆ ಇಷ್ಟು ವ್ಯವಸ್ಥೆ ಕೇಳ್ತೇವೆ. ಸ್ವಲ್ಪ ಬಿಸಿಲಾದ್ರೆ ಎ ಸಿ ಬೇಕು, ಗಾಳಿ ಬೇಕು, ಉಪ್ಪು ಹೆಚ್ಚಾಗಿಲ್ಲ, ಖಾರ ಹೆಚ್ಚಾಗಿಲ್ಲ, ಮಲಗಾಗ ಚಲೋ ಪಲ್ಲಂಗ ಮೇಲೆ ಗಾಳಿ ಬೇಕು. ಹೊಟ್ಟೆಗೆ ಏನಿತ್ತು, 9 ತಿಂಗಳು ಇದ್ದೇವಲ್ಲ ಅಲ್ಲಿ ತಾಯಿ ಹೊಟ್ಟೆಗೆ. 9 ತಿಂಗಳು ಮಲಗಕ್ಕೆ ಜಾಗ ಇಲ್ಲ ಅಲ್ಲಿ, ಕಾಲು ಚಾಚಕ್ಕೆ ಜಾಗ ಇಲ್ಲ ಅಲ್ಲಿ, ಕೈ ಬಿಚ್ಚಕ್ಕೆ ಜಾಗ ಇಲ್ಲ ಅಲ್ಲಿ. ಪಿಂಡ ಹಿಂಗೆ ಕೂತಿರ್ತದಂತ, ಕಾಲು ಮಡಿಸಿ ಕಾಲ. 9 ತಿಂಗಳು ರೀ. 1 ದಿವಸ ಅಲ್ಲ, 2 ದಿವಸ ಅಲ್ಲ, 1 ವಾರ ಅಲ್ಲ, 2 ವಾರ ಅಲ್ಲ, 1 ತಿಂಗಳಲ್ಲ, 2 ತಿಂಗಳು, 9 ತಿಂಗಳು. ಸ್ವಾಭಾವಿಕ ದುಃಖ ಆಗ್ತದೆ. ದುಃಖಮೇ ಸುಮಿರಣ ಸಬ್ ಕರೆ ಸುಖಮೇ ಕರೆ ನಕ್ಕೋಯ್. ದುಃಖದಾಗ ದೇವ್ರ ನೆನಪು ಬರ್ತದೆ. ಆಪತ್ತಿನೊಳಗೆ ಬಂಧುಗಳ ನೆನಪು ಬರ್ತದೆ. ಅವರಿದ್ರೆ ಚಲೋ ಆಯ್ತು, ಇವರಿದ್ರೆ ಚಲೋ ಆಗಿತ್ತು ಅಂತ. ಯಾರೂ ಇಲ್ಲದ ಕಾಲಕ್ಕೆ ಪರಮಾತ್ಮ ನೆನಪು ಬರ್ತಾರೆ. ಶಾಸ್ತ್ರ ಅಂತದ ದುಃಖ ಬಂದ ಮೇಲೆ ದೇವರು ನೆನೆಸೋದಕ್ಕಿಂತ ಮೊದಲೇ ನೆನೆಸಿದ್ರೆ ಈ ದುಃಖ ಕಾಯಕ್ಕೋ ಹೋಯ್. दुखमे सुमिरन सब करे सुखमे करे न कोई. यदि सुखमे करे ये दुख काहे को हो. ಜಡ್ ಬಂದ ಮೇಲೆ ಪತ್ತೆ ಮಾಡೋದಕ್ಕಿಂತ ಮೊದಲೇ ಪತ್ತೆ ಮಾಡಿದ್ರೆ ಬರ್ತಿತ್ತ ಜಡ್? ಬರ್ತಿರ್ಲಿಲ್ಲ. ನಾವೆಲ್ಲ ಈಗ ದೇವ್ರು ನೆನೆಸ್ತೇವೆ. ಸಿದ್ಧಾರೂಢ, ಹೇ ಪರಮಾತ್ಮ, ಹೇ ಬಸವಣ್ಣ, ಹೇ ಅಯ್ಯೋ ಅಯ್ಯೋ ದೇವ್ರು ಅಂತಾನೆ ಪಕ್ಕ ಕಳ್ಳಿದ್ದಿ ಅಂತ ಪಕ್ಕ ಮೋಸ ಮಾಡು ಮನುಷ್ಯ ಇದ್ದೀನಿ. ಸರಿ ಮನುಷ್ಯ ಅಲ್ಲ. ದುಃಖದಾಗ ಎಲ್ಲರೂ ಮಾಡ್ತಾರೆ. ಸುಖಮೇ ಕರೆ ನಕು. ये ಸುಖಮೇ ಕರೆ ये ದುಃಖ ಕಾಯಕ್ಕೋ ಹೋಗಿ. ಆರೋಗ್ಯ ಇದ್ದಾಗನೇ ಪಥ್ಯ ಮಾಡಿದ್ರೆ ಜಡ್ಡೇ ಬರ್ತಿದ್ದಿಲ್ಲ. ಜಡ್ ಬಂದು ಪಥ್ಯ ಮಾಡೋರು ಭಾಳ ಮಂದಿ ಸಿಗ್ತಾರೆ. ಅವನು ಶಾಣೆ ಅಂತಾರೆ, ಮೂರ್ಖ ಅಂತಾರೆ. ಹಾಗೆ ಜಗತ್ತಿನೊಳಗೆ ನಾವು ತಾಯಿ ಹೊಟ್ಟೆಯೊಳಗಿರುವಾಗ ದೇವರಿಗೆ ಒಂದು ಮಾತು ಕೊಟ್ಟಿದ್ದೇವೆ. ಯದಾ ಯೋನ್ಯಂ ಪ್ರಮುಂಚಾಮಿ ತತ್ ಪ್ರಪದ್ಯೆ ಪರಮೇಶ್ವರನ್ ಅಶುಭಕ್ಷಯ ಕರ್ತಾರಂ ಫಲಮುಕ್ತಿ ಪ್ರದಾಯಕ. ಅದಕ್ಕೆ ಮಹಾತ್ಮರು ನಮಗೆ ಪ್ರಶ್ನೆ ಮಾಡ್ತಾರೆ, ಹೇ ಪರಮಾತ್ಮ, ಎಂಥ ಕಷ್ಟದಾಗಿಲ್ಲಿ ಇದ್ದೇನು ಯಪ್ಪ ಹೊಟ್ಟೆಯಾಗ. ತಾಯಿ ಉಸಿರು ತಲೆ ಬಡಿತದ,
ಆಕೆ ಸಿಹಿಯಿಂದ ಏನ್ರ ಕೆಂಪು ಖಾರ ಹಸಿ ಖಾರ ಮೆಣಸಿಕಾಯಿ ತಿಂದ್ಲು ಅಂದ್ರೆ ಮೈ ಉರಿತದ. ಎಲ್ಲರ ಗಾಯ ಆದ್ರೆ ಮೆಣಸಿಕಾಯಿ ಹಾಕಿದ್ರೆ ಹೆಂಗಕ್ಕ ನೀನು ಆರಾಮಕ್ಕದ. ಹೊಟ್ಟೆಯಾಗ ಚರ್ಮ ಭಾಳ ಮೆತ್ತ ಇರ್ತದೆ ಕೂಸಿಂದು. ಮ್ಯಾಲ ನಾವೇನು ತಿನ್ನಬಾರ್ದು ತಿಂದೇವಿ, ಕುಡಿಬಾರ್ದು ಕುಡ್ದೇವಿ ಅಂದ್ರೆ ಅದು ಖುಷಿಯೇ ಮುಡ್ತದೆ ಹೋಗಿ ಅಲ್ಲೇ. ಹೇಳತಿ ಬಾಧೆಗೆ ಮನಂ ನಂದು ಪೇಸುತ್ತಿಯ ಪ್ರೇಮನು ಬಿಟ್ಟೆ ತಕ್ಕಿಂತು ಪರಮಟ್ಟಿರುವೆನು. ದೇವರನ್ನ ದುಃಖಮೇ ಸುಮಿರಣ ಸಬಕರಿ ಕೂಸ ದೇವರಿಗೆ ಪ್ರಾರ್ಥನೆ ಮಾಡ್ತಾನಂತೆ. ಹೇ ಪರಮಾತ್ಮ, ಕಷ್ಟ ಬಂದ ಕಾಲಕ್ಕೆ ದೇವ್ರ ನೆನಪ, ಬಂಧುಗಳ ನೆನಪ ನಮಗೆ ಬರ್ತದೆ ಅಲ್ಲ. ಅವರಿದ್ದ ನಮ್ಗೆ ಅನುಕೂಲ ಆಕೈತಿ, ಇಲ್ಲಲ್ಲ ಆ ಕಡೆ ಹೋಗ್ಯಾರ ಅಂತೇಳಿ. ಕಷ್ಟ ಬಂದ ಕಾಲಕ್ಕೆ ಪರಮಾತ್ಮನ ನೆನಪು ಬರ್ತದೆ. ಅದಕ್ಕೆ ಮಹಾತ್ಮರು ಕಷ್ಟ ಕೊಡುವಂದರು. ಅಕ್ಕಮಾದೇವಿ ಮನೆ ಮನೆಗೆ ತಿರುಗುವಂತೆ ಮಾಡಯ್ಯ, ತಿರುಗಿದರೆ ಭಿಕ್ಷೆ ನೀಡಿದರೆ ಕೈ ಒಳಗೆ ಕೆಳಗೆ ಬೀಳುವಂತೆ ಮಾಡಯ್ಯ, ನಾನು ಎತ್ತುಕೊಂಡು ಮತ್ತೆ ನಾನು ಎತ್ತುಕೊಂಡು ಹೋಗುವಂತೆ ಮಾಡಯ್ಯ. ರಾಣಿ ಮಾತಾಡ್ತಾಳೆ, ರಾಜ ಹೇ ಪರಮಾತ್ಮ ನನಗೆ ಕಷ್ಟ ಕೊಡಿಯಪ್ಪ, ಮನೆ ಮನೆಗೆ ಭಿಕ್ಷೆ ಬೇಡುವಂತೆ ಮಾಡು. ಭಿಕ್ಷೆ ಬೇಡಿದರೆ ನೀಡದಂತೆ ಮಾಡು. ಹೋಗ ಮುಂದೆ ಬಂದನ ಕೆಳಗೆ ಭಿಕ್ಷೆ ನಡೆ ಹೋಗಿ ಮುಂದೆ ಅಂತ ಅನಂಗ ಮಾಡು. ನಿನಗೇನು ಧಾಡೆಗದೆ, ನಿನಗೇನು ಬೇನೆಗದ, ಬೈಲಿ ಮಾಡು. ಬರೋ ಯಾರು ದಯ ಮಾಡಿ ಕೊಟ್ಟರು ಅಂದ್ರೆ ಕೈಯಿಂದ ಕೆಳಗೆ ಬೀಳುವಂತೆ ಮಾಡು. ಯಾರಿಗೆ ಕೇಳಿ ದೇವ್ರಿಗೆ ಹಿಂಗೆ ರೊಕ್ಕ ಕೊಡು, ರೂಪಾಯಿ ಕೊಡು, ಮಡೆ ಕೊಡು, ಹೆಂಡತಿ ಕೊಡು, ಗಣ್ಣ ಕೊಡು, ಮಕ್ಕಳು ಕೇಳಿದ ಹಿಂಗೆ ಕೇಳಿರಿ. ಕೈಯೊಳಗಿಂದ ಕೆಳಗೆ ಬೀಳುವಂತೆ ಮಾಡು. ನಾನು ಎತ್ತಿಕೊಳ್ಳುವಂತ ನಾಯಿ ಎತ್ತುಕೊಂಡು ಹೋಗುವಂತೆ ಮಾಡು. ಬಾಗಿ ಅಲ್ಲಿ ಬಿದ್ದು ರೊಟ್ಟಿ ತಗೋಬೇಕಂದ್ರೆ ನಾಯಿ ತಗೊಂಡು ಓಡೋಗಿರ್ಬೇಕು. ದುಃಖಮೇ ಸುಮಿರಣ ಸಂತ. ದುಃಖ ಭಾಳ ಒಳ್ಳೆಯ ವಸ್ತು ರೀ. ನೀವು ಬೇಡ 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 ಅಂತೀವಿ. ದುಃಖ ಆಯಿತು ಅಂದ್ರೆ ಬಿಡಿಸುಗಳ ಬಂಧುಗಳ ನೆನಪಾಗ್ತದ, ಅವ್ವ ಅಪ್ಪ ನೆನಪಾಗ್ತದ, ಯಾರು ಸಹ ಕಡೆ ದೇವ್ರ ನೆನಪಾಗ್ತದ, ಗುರುವಿನ ನೆನಪ. ಬಸವಣ್ಣಪ್ಪ ಜೇದ ಬಿದ್ದ ಯಾರಿಗೆ ನೆನೆಸದವ? ಚರಿತ್ರೆ ಓದ್ತಿರಲಿಲ್ಲ, ಮಂದಿಗೆ ನೆನೆಸದವ. ಸರ್ಕಾರ ಜೇಲ್ಗೆ ಹಾಕಿತು. ಸುಮ್ಮನೆ ಬ್ರಿಟಿಷರ ಕಾಲ ಜೇಲ್ಗೆ ಹಾಕೋದು ಯಾರಿಗೆ ನೆನೆಸದವ? ಸಿದ್ಧಾರ್ಥ. ಹೇ ಗುರುವೇ, ಹೇ ಪರಮಾತ್ಮ, ಹೇ ಜಗದ್ದು ಬಂಧು, ಹೇ ನನ್ನ ತಾಯಿ ನೀನೆ, ತಂದಿ ನೀನೆ, ನಾನು ರಕ್ಷಣಾ ಮಾಡು ಪರಮಾತ್ಮ ಅಂದರೆ ಹೊರಗೆ ಬಂದಲ್ರಿ, ಮನೆಗೆ ಬಂದ. ಮನೆ ಸುಟ್ಟು ಹೋಯಿತು. ಅವನ ಕೈಯಾಗ 10 ರೂಪಾಯಿ. ಮನೆಗೆ ಬಂದು ನೋಡ್ತಾನೆ, ಮನೆಯೆಲ್ಲ ಉರಕತ್ತೆ, ಬೆಂಕಿ ಹತ್ತಿ ಹೆಂಡತಿ ಮಕ್ಕಳು ಹೊರಗೆ ನಿಂತಾವ. ಇಂಥ ಸಮಯಕ್ಕೆ ಯಾರು ನೆನಪಾಗ್ತದೆ? ಪುಣ್ಯಾತ್ಮ ಇದ್ರೆ ಪರಮಾತ್ಮನ ಗುರುವಿನ ನೆನಪಾಗ್ತದೆ. ಅವ ಪುಣ್ಯಾತ್ಮ ಇದ್ದ ಬಸವಣ್ಣ ಹೆಂಡ್ರ ಮಕ್ಕಳು ಕರ್ಕೊಂಡು ಊಟ ಬಡ್ಡಿ ಮೇಲೆ ಬರ್ತಾನೆ ಅಲ್ಲಿಗೆ. ಅವನ ಕೈಯಾಗ ಏನಿಲ್ಲ. ಬಂದು ಗುರುನಾಥ ಎಂಥ ಕೃಪಾ ಮಾಡಿದೆಯಪ್ಪ ನೋಡ್ರಿ, ನಾವೆಲ್ಲ ರೊಕ್ಕ ರೂಪಾಯಿ ಚಲೋ ಕೊಟ್ರ ಕೃಪಾ ಅಂತೇವೆ ಗುರುವಿನ. ಹೇ ಗುರುದೇವ, ನಿನ್ನಿಂದನೇ ಬಡತನ ಆಗಿರ್ತಕ್ಕಂಥ ನನಗೆ ಸಂಪತ್ತು ಬಂತು, ಐಶ್ವರ್ಯ ಬಂತು. ನಿನ್ನ ಮರೆತೆ ದುಃಖ ಬಂತು. ನನ್ನ ರಕ್ಷಣೆ ಮಾಡೋದು ಸದ್ಗುರುನಾಥ. ಎಂದೂ ನಿನಗೆ ಸಂಪತ್ತು ಬೇಡಂಗಿಲ್ಲ, ಯಾವುದು ನಿನ್ನನ್ನು ಮರೆಸ್ತದ, ದೇವರ ದಾರಿಯಿಂದ ದೂರ ಮಾಡ್ತದೆ. ಸಂಪತ್ತಲ್ಲದು, ವಿಪತ್ತದ. ನಾವು ಗುರುಗಳು ಪೂಜೆ ಮಾಡ್ತೇವೆ, ದೇವ್ರ ಪೂಜೆ ಮಾಡ್ತೇವೆ. ಅವ್ರು ಸಾವುಕಾರಕ್ಕಾದಂಗೆ ಮರಿತೇವೆ. ಹೆಚ್ಚು ಮಾಡ್ಬೇಕ್ರಿ, ಸಾವುಕಾರಕ್ಕಾದಂಗೆ ಹೆಚ್ಚು ಮಾಡಬೇಕು.
ಫಾಯ್ದೆ ಆದಂಗೆ ಹೆಚ್ಚೇ ಮಾಡಬೇಕು. ಪರಂತು ದುಡ್ಡು ಹೆಚ್ಚಾಕದ ಭಕ್ತಿ ಕಡಿಮೆ ಆಗ್ತದೆ, ದುಡ್ಡು ಹೆಚ್ಚಾಕದ ಸೇವಾ ಕಡಿಮೆ ಆಗ್ತದೆ. ಅದರ ಅರ್ಥ ಏನು? ನಿನ್ನ ಕಾಲ ಮೇಲೆ ನೀನೇ ಕಲ್ಲು ಹಾಕೊಳ್ಳಕತ್ತಿದೆ ಅಂತ ಅರ್ಥ. ಸಂಪೂರ್ಣ ನಾಶ ಆಯಿತು. ಕಡಿಗೆ ಓಡಿ ಬರ್ತಾನೆ ಸದ್ಗುರುನಾಥ, ದಯಾವಂತ, ಕೃಪಾವಂತ, ಕರುಣಾವಂತ. ಅವನಿಗೆ ಮತ್ತೆ ಆಶೀರ್ವಾದ ಮಾಡ. ಯಪ್ಪ, ನಾ ಇನ್ನು ಐಶ್ವರ್ಯ ಬೇಡಂಗಿಲ್ಲ. ಯಾವ ಐಶ್ವರ್ಯ ಸಂಪತ್ತು ಸುಖ ನಿನ್ನ ಮರೆಸ್ತೋ ಅದು ಬೇಡಪ್ಪ, ನನಗೆ ಬೇಡ, ನಾ ಹಿಂಗೆ ಇರ್ತೀನಿ ಅಂತ ಬಡತನದಲ್ಲಿ ಅವ ಜೀವನ ಕಾಲ. ಅದಕ್ಕೆ ಹಿತವಾಗುವುದು ಇಹಪರದೋಳು. ಜಗತ್ತಿನೊಳಗೆ ಇದ್ದಾಗ ಸತ್ತ ಮೇಲೆ ನಮ್ಮ ಕಲ್ಯಾಣ ಮಾಡೋದು ರೊಕ್ಕಲ್ಲ, ಧರ್ಮರತಿ. ಶಾಸ್ತ್ರದ ಬರೋದು ಇಹಪರದೋಳು ಹಿತವಾಗುವುದು. ಇದ್ದಾಗ ನಿನಗೆ ಶಾಂತಿ ಕೊಡೋದು, ಸತ್ತ ಮೇಲೆ ಶಾಂತಿ ಕೊಡೋದು ರೊಕ್ಕಲ್ಲ, ಧರ್ಮರತಿ. ಅದೇ 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 ನಮ್ಮ ಜೊತೆ ಬರ್ತಾರೆ. ಇವೆಲ್ಲ ಇಲ್ಲ. ಧನೋ ಭೂಮೋ ಪಶುವಶ್ಯ ಗೋಷ್ಠೆ ಭಾರ್ಯ ಗೃಹದ್ವಾರಿ ಜನ ಸ್ಮಶಾನ ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ ಧರ್ಮಾನುಗೋ ಗಚ್ಚತಿ ಜೀವ ಏಕ. ನೂರಾರು ಮಂದಿ ಅದರ ಬಾಂಧವರು ಯಾರು ಬರ್ತಾರೆ? ಯಾರು ಬರ್ತಾರೆ? ತಪ್ಪು ಮಾಡಿದ ಮನುಷ್ಯ ಜೈಲಿಗೆ ಅವನೇ ಹೋಗ್ಬೇಕು. ಯಾರು ಬರುವುದಿಲ್ಲ, ಯಾರೂ ಬರುವುದಿಲ್ಲ. ಜೈಲಿಗೆ ಅವನೇ ಹೋಗ್ಬೇಕು. ನಾನೇ ನರಕಕ್ಕೆ ಹೋಗ್ಬೇಕು ಯಾರು ಇಲ್ಲ, ಯಾರೂ ಬರುವುದಿಲ್ಲ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಜಗತ್ತಿನೊಳಗೆ ಧರ್ಮೇ ಮತೆ ಭೌತ ಪುರುಷೋಕ್ತ ನಾನು ಸ ಏಕ ಏವ ಪರಲೋಕದ ದರ್ಶನ. ಬುದ್ಧಿವಂತರು ಇದ್ದರೆ ಧರ್ಮವನ್ನು ಗಳಿಸಲಿಕ್ಕೆ ಮಾಡಿ ಧನ ಅಲ್ಲ. ಧನ ಯಾಕೆ ಬೇಕಂತೇವಿ? ಸರಿ ಕುಡಿಯೋಕ್ಕಲ್ಲ. ಧನ ಮನೆ ಮೇಲೆ ಮಾಡೇ ಕಟ್ಟಕ್ಕಲ್ಲ, ಮನೆ ಮುಂದೆ ಗಾಡಿ ತರಕ್ಕಲ್ಲ. ಧನ ಎದಕ್ಕೆ? ಧರ್ಮಕ್ಕಾಗಿ. ಧನಾತ್ ಧರ್ಮ ಮೊದಲು ಅದು ಗಳಿಸು, ಆಮೇಲೆ ಗಾಡಿ, ಮೋಟಾರ ಗಾಡಿ ಆಮೇಲೆ. ಯಾಕೆ? ನಮ್ಮ ಜೊತೆಗೆ ಬರೋದು ಧರ್ಮದ. ಇದು ಅಲ್ಲ ಮನೆ ಗಾಡಿ ಕಾರು ಬರಂಗಿಲ್ಲ. ಇವು ನಮ್ಮ ಜೊತೆಗೆ ಬರೋದು ಧರ್ಮದ. ನಮ್ಮ ಜೊತೆಗೆ ಬರ್ತದೆ ಅದನ್ನು ಗಳಿಸೋದು ಬಿಟ್ಟು ಬರ್ಲಾರ್ದನ್ನು ಗಳಿಸಿ ಅವು ಇಲ್ಲೇ ಬಿಟ್ಟು ಅಲ್ಲಿ ಹೋಗೋ ವಿಷಯನೇ ಅಂತಾರೆ ಬುದ್ಧಿವಂತ ಅಂತಾರೆ. ಅದಕ್ಕೆ ಹೇಳಿದ್ರು, ಧನ ಯಾಕೆ ಕಳಿಸಂತಾರೆ ಮಾತುಗಳು? ಸರಿ ಕುಡಿಯೋಕ್ಕಲ್ಲ, ಮನೆ ಕಟ್ಟಕ್ಕಲ್ಲ, ಕೊಳ್ಳಕ್ಕೆ ಬಂದ ಹಾಕೋದು ಹಾಕೋರಿ. ಧರ್ಮ ಇರು, ಅದು ಮುಖ್ಯ. ನಮ್ಮ ಜೊತೆಗೆ ಬಂದು ಅದರ ಉಳಿತು ಧನೋ ಭೂಮೋ ಪಶುವಶ್ಯ ಗೋಷ್ಠಿ ಭಾರ್ಯ ಗೃಹದ್ವಾರಿ ಜನ ಸ್ಮಶಾನ ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ ಕರ್ಮಾನುಗೋ ಗಚ್ಚತಿ ಜೀವ ಏಕ. ನಿನ್ನ ಜೊತೆಗೆ ಬರ್ತೇನು? 100 ಎಕರೆ ಹೊಲ ಅದ, 10 ಲಕ್ಷ ರೂಪಾಯಿ ಅದಾವ, 100 ತೊಲೆ ಬಂಗಾರ ಅದ, ಭಾಳ ಪ್ರೀತಿ ಹೆಣ್ತದ, ಬಾಯಾನ ಮಾತು ಬರೋದ್ರೊಳಗೆ ಕೆಲಸ ಮಾಡೋ ಆಳು ಮಕ್ಕಳು ಅದಾರ. ಯಾರು ಬರ್ತಾರೆ? ನೀ ಗಳಿಸಿದ್ದನ ಬ್ಯಾಂಕ್ನಾಗ, ಧನ ಬ್ಯಾಂಕ್ನಾಗ, ದುಡ್ಡು ಬ್ಯಾಂಕ್ನಾಗ, ಇಲ್ಲಕ್ಕೆ ಮಣ್ಣಾಗ ತಿಗೋರ. ಎಷ್ಟು ದನ ಕತ್ತಿ ಕುದುರೆ ಎಲ್ಲ ಮಾಡಿ ಅವೆಲ್ಲ ಕೊಟ್ಟಿಗೆ ಆಗಿರ್ತಾವೆ. ನಮ್ಮ ಜೊತೆಗೆ ಬರಂಗಿಲ್ಲ. ಮಾಡಿಕೊಂಡು ಹೆಂಡತಿ ಗಂಡ ಎಲ್ತಕ್ಕೆ ಬರ್ತಾರೆ. ಹಿಂದಕ್ಕೆ ಪದ್ಧತಿ ಇತ್ತು, ಹೆಣ್ಮಕ್ಳು ಬರಬಾರ್ದು ಮಣ್ಣಿಗೆ, ಅಲ್ಲೇ ದಾಗದಾಗ ನಿಂದಿರ್ಬೇಕು, ಅಳ್ಕೋತ ಮಂದಿ ಹೋಗ್ತಿದ್ವಿ. ಹೆಣ್ಮಕ್ಳು ಬರ್ತಾರೆ, ಎಲ್ತಕ್ಕೆ ಬರ್ತಾರೆ ರೀ, ಎಲ್ತಕ್ಕೆ ಬರ್ತಾರೆ? ಸುಡ್ಗಾಡ್ತಕ್ಕ ಬರ್ತಾರೆ. ಕಟ್ಟಿದ ಮನೆ ಊರಾಗ, ಗಳಿಸಿದ ಹೊಲ ಅಡವ್ಯಾಗ, ಹೆಣ್ತಿ ಗೋರಿ ತಕ್ಕ, ಸಮಾಧಿ ತಕ್ಕ, ಮಕ್ಕಳು 10 ಮರುದಿವ್ಸ ನೋಡ್ರಿ, ಮರುದಿವ್ಸ ಬಾಯಿ ತೊಳಿತಾರಂತ ಗೊತ್ತದ ನಿಮಗೆ? ಬಾಯಿಗೇನಾಗೆ ತೊಳೆಯಕ್ಕೆ, ಉಣಾಕ ಮತ್ತೆ ಹೋಳಿಗೆ ಮಾಡಿ ಉಣ್ತಾರೆ ಮರುದಿವ್ಸ ಬಾಯಿ ತೊಳೆದಂಗ. ಯಾರದಪ್ಪ? ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ
ಹೋಗಿ ಇವೆಲ್ಲ ಇಲ್ಲೇ ಉಳಿತಾವ. ಅಲ್ಲಿ ಯಾರು ಬರ್ತಾರೆ ನಿಮ್ಮ ಜೊತೆಗೆ? ನೀನು ಮಾಡಿದ ಪುಣ್ಯ, ನಿನ್ನ ಪಾಪ, ಇವೇ ಇವು ಮತ್ತೊಂದು ಯಾವ ಬರಂಗಿಲ್ಲ. ಅದಕ್ಕೆ ಮಾತು ಬರಂತಾರೇನಪ್ಪ ಅಂತ ಕೇಳಿದರೆ ವಿಚಾರ ಮಾಡು, ಏನು ಮಾಡ್ಬೇಕನ್ನೋದು ವಿಚಾರ ಮಾಡು. ಹುಚ್ಚನಂಗೆ ಅದ ರೊಕ್ಕದ ಏನ್ರಿ ಮಾಡಿದೆ ಇಲ್ಲ, ಮುಂದಿನ ವ್ಯವಸ್ಥೆ ಮಾಡು, ಮುಂದಿನ ವ್ಯವಸ್ಥೆ ಮಾಡು. ಅದಕ್ಕೆ ಶರಣರು ಒಂದಲ್ಲ ಎರಡಲ್ಲ 84 ಲಕ್ಷ ಜನರೊಳಗೆ ಬಂದೆ ಉಣಬಾರದ ದುಃಖಗಳನ್ನು ಉಂಡೆ ಇನ್ನಾದರೂ ಕೃಪೆ ಮಾಡು ಕೂಡಲ ಸಂಘ. ಬಸವಣ್ಣ ಹೇಳಿದ್ರಲ್ಲ, ಬಂದಲ್ಲ 2 ಸಲ ಹುಟ್ಟಿದೆವು, ಏನಾಗಿ ಹುಟ್ಟಿದೆವು ನಾವು? ಹುಟ್ಟುದು ಸತ್ತದ್ದು ಲೆಕ್ಕಿಲ್ಲ. ಲೆಕ್ಕ ಇಲ್ಲ. ಎಷ್ಟೆಷ್ಟು ಶರೀರ, ಎಲ್ಲಿ ದನ ಎಷ್ಟಾಗಿದೋ, ಕತ್ತೆ ಎಷ್ಟಾಗಿದ್ದು, ಕುರಿ ಎಷ್ಟಾಗಿದೆ, ಏನೇನಾಗಿದೋ, ಮೊಸಳು ಎಲ್ಲ ಬಾ ಲೆಕ್ಕಾರಿ ಮಾಡಿ ಹೇಳ್ರಿ ಅಂದ್ರೆ ಟೋಟಲ್ ಹೇಳ್ತೇವೆ, ನೀನೇ ಲೆಕ್ಕ ಮಾಡೋದು. ಧರೆಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲ ಪರಮಾಣು ಎನಿತು ಅಂತೂ ಒಂದೊಂದು ಜೀವರ ಬಸರಳು ಒಂದು ಮರಳ ನೀನತ್ತ ತಿರುಗದಂತೆ ರಚಿಸದೆ ಸುಮ್ಮನೆ ಕಾಲವನ್ನು ಕಳೆಯುವುದು ಸಾವುದು ಉಚಿತವೇ. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ಯಾವ ಜೀವಿಗಳು ಮಾಡಲಾರದ ಕೆಲಸ ಮಾಡಕ್ಕೆ ಇದೇ ಕೊಟ್ಟಾರೆ. ಈಗ ನಾವೇನು ಮಾಡಕತ್ತೀವೆಲ್ಲ ಉಳಿಕೆವೆಲ್ಲ ಮಾಡ್ತಾವಿಲ್ಲ, ವಿಚಾರ ಮಾಡಿ. ಇದು ಯಾಕೆ ಕೊಟ್ಟಾನ? ಯಾವ 83 ಲಕ್ಷ ಜೀವರಾಶಿಗಳು ಏನು ಮಾಡಕ್ಕೆ ಬರಂಗಿಲ್ಲ, ಅದು ಮಾಡಕ್ಕೆ ಈ ಸ್ಪೆಷಲ್ ಶರೀರ ನಿಮಗೆ ಕೊಟ್ಟಾನ. ಏನು ಮಾಡಕತ್ತೀರಿ? ಮನೆ ಅವು ಕಟ್ತಾವೆ, ನಮ್ಗಿಂತ ಚಂದ ಕಟ್ತಾವೆ ಮನೆಯವು, ನಮ್ಗಿಂತ ಚಂದ ಮಕ್ಕಳು ಹಿಡಿತಾವೆ. ಅದು ಒಮ್ಮೆ 4, 5, 6 ಹಿಡಿತಾವೆ ಮಕ್ಕಳು ಹಿಡಿತಾವೆ. ನಮ್ಗಿಂತ ಆರಾಮ ತಿಂತಾವೆ. ನಾವು ಉಣ್ಣಾಕ ಪಾಪ ಮಾಡಬೇಕು, ಸುಳ್ಳು ಹೇಳಬೇಕು, ಕಳ್ತನ ಮಾಡಬೇಕು. ಅವಕ್ಕೆ ಅಡವ್ಯಾಗ ಎಲ್ಲ ಸಿಗ್ತದೆ, ಏನು ಪಾಪ ಮಾಡೋ ಜಗತ್ತೇ ಇಲ್ಲ. ಅವಕ್ಕೆ ಪಶುಗಳಿಗೆ ಹುಡು ಸಿಗ್ತದೆ, ಪ್ರಾಣಿಗಳಿಗೆ ಮಾವು ಸಿಗ್ತದೆ. ದೇವ್ರು ಏನು ಮಾಡ್ಯಾರ? ಪಾಪ ಮಾಡೋಂಗಿಲ್ಲ. ನಾವು ಹೊಟ್ಟೆ ತುಂಬಕ್ಕೆ ಅನಂತ ಪಾಪ ಮಾಡ್ತೇವೆ. ಮನುಷ್ಯ ಆಗಿ ಏನು ಚಲೋ ಮಾಡಿದೆ ಅಂತ ಕೇಳ್ತಾರೆ ಅವರು. ಏನು ಚಲೋ ಮಾಡಿದೆ? ನೋಡಕ್ಕೆ ಪಾಪ, ಮಾಡಕ್ಕೆ ಪಾಪ, ನಡೆಯಕ್ಕೆ ಪಾಪ, ಹಿಡಿಯಕ್ಕೆ ಪಾಪನ. ಪಾಪ ಮಾಡಲಾರ ಪ್ರಾಣಿ ಅಂತ ಅವು. ನೀವು ಮನುಷ್ಯನಿಗೆ ಪಾಪ ಮಾಡಲಾರ್ದಂಗೆ ಪುಣ್ಯ ಮಾಡಿ ಪರಮಾತ್ಮ ಪ್ರಾಪ್ತ ಮಾಡು ಅಂತ ಕಳಿಸಿದ್ರೆ ನೀವು ಪಾಪ ಮಾಡಕತ್ತಿ. ಮನುಷ್ಯನ ಶರೀರದ ಏನು ಕಿಮ್ಮತ್ತು ಇದೆ ಅಂತ. ಮನುಷ್ಯ ಆಗಿದೆ ಅಂದಮೇಲೆ ಒಂದು 4 ಮಾತು ಹೇಳ್ತಾರೆ. ಶತಂ ವಿಹಾಯ ಭೋಕ್ತವ್ಯಂ. 100 ಕೆಲಸ ಇದ್ರು ಬಿಟ್ಟು ಉಣ್ಬೇಕಂತೀರಿ. ನೀವು ಅಂತಿರ್ಬೇಕು, ಭಾಳ ಚಲೋ ಹೇಳಿದ್ರಿ ಸ್ವಾಮಿ. ಯಾಕೆ ಭಾಳ ಮಂದಿ ಉಣೋದು ಪ್ರೀತಿ ಇರ್ತದೆ. ಅಲ್ಲಿ ಕೆಲವೊಂದು ಕೂಳು ಭಕ್ತ ಅಂತ ಇರ್ತಾವೆ, ಮುಂಜಾನೆ ಚಂದಾಗಿ ಉಣದೇ ಹೇಳ್ತಾವೆ. ಈಗೇನು ಮಾಡಿದ್ವಿ, ಅಲ್ಲಿಗೇನು ಮಾಡಿದ್ವಿ, ಉಪ್ಪಿಟ್ಟು ಏನು ಮಾಡಿದ್ವಿ, ದೋಸೆ ಏನು ಮಾಡಿದ್ವಿ, ಬರೀ ಇದೇ ಕೇಳ್ತಿರ್ತಾವೆ. ಏನು ಮಾಡಿದೆ, ಏನು ತಿನ್ನೋದೆ. ಕೂಳು ಭಕ್ತರು ಇವು ಕೆಲವೊಂದು ಜನ ಇರ್ತಾರೆ. ಶಾಸ್ತ್ರ ಹೇಳ್ತದೆ ಊಟ ಮಾಡಿರಿ. ಎದಕ್ಕೆ? ದೇವ್ರ ಪೂಜೆ ಕರೋದು, ಕಳ್ತನ ಮಾಡೋಕ್ಕಲ್ಲ. ಶತಂ ವಿಹಾಯ ಭೋಕ್ತವ್ಯಂ. 100 ಕೆಲಸ ಇದ್ದು ಮನುಷ್ಯ ಟೈಮ್ ಸರಿ ಊಟ ಮಾಡೋಕ್ಕಿಲ್ಲ. ಯಾಕೆ? ಜೈಸ ಆಹಾರ ವೈಸ ವ್ಯವಹಾರ. ಹೆಂಗೆ ಆಹಾರದ ಅದರಿಂದನೇ ಬುದ್ಧಿ ತಯಾರಾಗ್ತದೆ. ಅದಕ್ಕೆ ನಾವು ಏನು ಉಣ್ತೇವೆ ಅದರಿಂದ ಸರಿ ಕುಡಿರಿ. ಹೆಂಗೆ ಹಾಕ್ಯಾರ? ಅಳಗಾಡ್ತೀರಿಲ್ಲ ಸರಿ ಕುಡಿದ್ರೆ, ಮಾತು ಬಿಟ್ಟು ಮಾತಾಡ್ತೀರಿಲ್ಲ. ಆಹಾರ ಮಾಡ್ಯಾದ ಹಂಗೆ ನಿಮಗೆ. ಶಾಸ್ತ್ರದಲ್ಲಿ ರಾಜಸ, ತಾಮಸ, ಸಾತ್ವಿಕ ಅಂತ ಆಹಾರ ಅದಾವೆ. ಆ ಆಹಾರನೇ ಕೊನೆ ಅಂಶ ಬುದ್ಧಿ. ಮನುಷ್ಯ ತಾಮಸ ಆಹಾರ ಊಟ ಮಾಡಬಾರ್ದು, ಸಾತ್ವಿಕ ಊಟ ಮಾಡಬೇಕು. ಯಾವುದನ್ನು ಉಣೋದ್ರಿಂದ ಹೆಚ್ಚಿಗೆ ನಿದ್ದೆ ಬರೋಂಗಿಲ್ಲ, ಮನಸ್ಸು ಸಮಾಧಾನ ಇರ್ತದೆ, ವಿಕೃತಿ ಆಗೋದು ಅಂಥ ಊಟ ಮಾಡಬೇಕು.
ಜಪ ತಪ ಮಾಡೋರು ಅದಕ್ಕೆ ಹಾಲು ಕುಡಿತಾರೆ, ಹಾಲು ಕುಡದೇ ಇರ್ತಾರೆ, ಇಲ್ಲಕ್ಕೆ ಏನಾರ ಒಪ್ಪತ್ತು ಉಣ್ತಾರೆ, ಅರ್ಧ ಉಣ್ತಾರೆ, ಸ್ವಲ್ಪ ಉಣ್ತಾರೆ. ಯಾಕೆ? ಸಾತ್ವಿಕ ಅನ್ನದ ಕಡಿ ಭಾಗನೇ ಮನಸ್ಸಾಗ್ತದೆ. ಮನಸ್ಸು ಏನಿದೆ ಹಾಕ್ತಾರೆ? ಜೈಸ ಅನ್ ವೈಸ ಮನ್. ಹೌದು, ಯಾವುದು ಎಳೆ ಇರ್ತದೆ ಅದರಂಗೆ ಇರ್ಬೇಕಾದ್ರೆ ಹಳದಿ ಎಳೆ ಇದ್ರೆ ನೂಲಿದ್ರೆ ಹಳದಿ, ಕೆಂಪಿದ್ರೆ ಕೆಂಪ, ಹಸರಿದ್ರೆ ಹಸರ, ಕಾರಿಗಿದ್ರೆ ಕಾರಿಗೆ. ಹಾಗೆ ಅನ್ನನೇ ಮನಸ್ಸಾಗ್ತದೆ. ಜೈಸ ಅನ್ ವೈಸ ಮನ್. ನಿಮ್ಗೆ ಅದಕ್ಕೆ ಶ್ರಾವಣದಾಗ ಉಪವಾಸ ಇಡ್ರಿ, ದೇವಿ ಟೈಮ್ಗೆ ಉಪವಾಸ ಯಾಕಿರುವಂತಾರೆ? ಅದಕ್ಕೆ ಅನ್ನ ವಿಕೃತಿ ಮಾಡ್ತದೆ ಮನುಷ್ಯನ ಶರೀರ. ಶರೀರ ಕುಡಿದ ಮನುಷ್ಯ ಸಿಜಾಕಿ ನಡೆಯಂಗಿಲ್ಲ ಅಂದ್ರೆ ಏನು ಹೇಳ್ಬೇಕ್ರಿ? ಕುಡ್ದಾನ್ರಿ, ಕುಡ್ದಾನ, ಹಂಗೆ ಮಾತಾಡ್ದ, ಕುಡ್ದಾನ. ಕುಡಿದ ಮನುಷ್ಯ ಸೀದಾ ನಡೆಯಂಗಿಲ್ಲ, ಚಲೋ ಮಾತಾಡಂಗಿಲ್ಲ. ಯಾಕೆ? ಕುಡ್ದಾನ, ಅವನ ಬುದ್ಧಿ ಭ್ರಷ್ಟ ಆಗಿದೆ. ಹಾಗೆ ಯಾವ ಮನುಷ್ಯ ವ್ರತ ಜಪ ತಪ ಮಾಡ್ತೀರಿ ಅವ್ರ ಅನ್ನದ ಮೇಲೆ ಭಾಳ, ಊಟದ ಮೇಲೆ ಭಾಳ ಲಕ್ಷ್ಯ ಇಡಬೇಕು. ಏನು ಉಣಬೇಕು, ಯಾವಾಗ ಉಣಬೇಕು, ಎಷ್ಟು ಉಣಬೇಕು, ಹೆಂಗೆ ಉಣಬೇಕು ಗೊತ್ತಾಯ್ತಿಲ್ಲ. ಇವು ನಮ್ಗೆ ಗೊತ್ತೇ ಇಲ್ಲ. ಏನು ಉಣಬೇಕು ಗೊತ್ತಿಲ್ಲ. ತಂದಿಟ್ಟು ತಿಂದ ಎಣ್ಣೆಗೆ ಮುಸುರಿ ಇಡ್ತಾರೆ ನೋಡ್ರಿ, ಅದು ಯಾವ್ದ್ರದಾಕೆ ಇರ್ಬೇಕು ಮುಸುರಿ, ಗಪ್ಪ 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 ತಿಂತಾವೆ. ನೀವು ಮನುಷ್ಯ ಇಲ್ಲಿ ಎಣ್ಣೆ ವಿಚಾರ ಮಾಡು. ಏನು ಉಣಬೇಕು ಅನ್ನೋದು ವಿಚಾರ ಮಾಡಿ, ಏನು ಉಣ್ಬೇಕು ಅನ್ನೋದು ವಿಚಾರ ಮಾಡಿ. ಹಂಗೆ ಸಿಕ್ಕುದು ಯಾರು ಉಂಡ್ರ ದನ ಅಂತಾರೆ. ದನನೂ ಭಾಳ ವಿಚಾರ ಮಾಡಿದ್ರೆ ತಿನ್ನಂಗಲ್ಲಿ ಸಿಕ್ಕುತ್ತಾನೆ, ಬೇಕಾದೇ ತಿಂತದ. ಪರಂತು ನಾವು ಏನು ಬೇಕಾದ ತಿಂತೀವಿ, ಏನು ಬೇಕಾದ ಕುಡಿತೀನಿ ಅಲ್ಲ. ಅದು ಏನು ಬೇಕಾದ ತಿನ್ನೋಕೆ, ಏನು ಬೇಕಾದ ಕೊಡೋಕ್ಕೆ ಮನುಷ್ಯ ಎಲ್ಲ ದನ ಮಾಡಿ ತಿನ್ನಂಗಲ್ಲಿ ಸಿಕ್ಕೋದು. ತಿಂತದ ಆಕಳಿ ಮಾಂಸ ತಿನ್ನೋದ್ರೆ ತಿಂತದ, ಕಾಳಪೇಳ ರೊಟ್ಟಿ ತಿನ್ನೋದ್ರೆ ತಿಂತವ. ಅದರ ಆಹಾರದ ಮನುಷ್ಯನಿಗೆ ಆಹಾರ ಹೇಳೋಣ ಶಾಸ್ತ್ರ. ಅತಿ ಉಪ್ಪ, ಅತಿ ಖಾರ, ಅತಿ ಸಿಹಿ ಬೇಡಪ್ಪ. ಅದು ನಿನ್ನ ಮನಸ್ಸು ಖರಾಬ್ ಮಾಡ್ತದೆ, ಶರೀರ ಖರಾಬ್ ಆಗ್ತದೆ. ಅತಿ ಉಪ್ಪು ತಿಂದ್ರೆ BP ಬರ್ತದೆ, ಅತಿ ಸಕ್ಕರೆ ತಿಂದ್ರೆ ಶುಗರ್ ಬರ್ತದೆ. ಹೌದಲ್ಲ? ಮತ್ತು ಡಾಕ್ಟರ್ ಬಿಡುವನಕ್ಕಿಂತ ಮೊದಲೇ ಬಿಟ್ಟರೆ ಭಾಳ ಚಲೋ ಅಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಆಹಾರ ಬಹಳ ಅತ್ಯಂತ ಅವಶ್ಯಕ ಅದ ಮನುಷ್ಯನಿಗೆ. ಶಾಸ್ತ್ರ ಹೇಳ್ತದೆ ಅವರು ವಿಚಾರ ಮಾಡು, ಏನು ಉಣಬೇಕು, ಏನು ತಿನ್ನಬೇಕು, ಏನು ಕುಡಿಬೇಕು, ಹೆಂಗೆ ಆಡಬೇಕು, ಇವೆಲ್ಲದಕ್ಕೂ ಶಾಸ್ತ್ರ ಹೇಳಿದಾರೆ, ಮಹಾತ್ಮ ಹೇಳಿದ್ದಾರೆ. ಆರೋಗ್ಯ 100 ವರ್ಷ ಬದುಕ್ತಿದ್ರು. ಯಾಕೆ? ಇದ್ರು ಹಂಗೆ. ಏನು ಉಣಬೇಕು ಅದೇ ಉಣ್ತಿದ್ರು, ಏನು ಕುಡಿಬೇಕು ಅದೇ ಕುಡ್ತಿದ್ರು, ಏನು ಆಡ್ಬೇಕು ಅದೇ ಆಡ್ತಿದ್ರು, ಏನು ಕೇಳಬೇಕು ಅದೇ ಕೇಳ್ತಿದ್ರು, ಏನು ಮಾಡ್ಬೇಕು ಅದೇ ಮಾಡ್ತಿದ್ರು. ಮನುಷ್ಯನ ಲಕ್ಷ್ಯ ಆರೋಗ್ಯ ಶತಂ ವಿಹಾಯ ಭೋಕ್ತವ್ಯ. 100 ಕೆಲಸ ಇದ್ದರೂ ಟೈಮ್ ಸರಿ ಊಟ ಮಾಡೋಕ್ಕೆ ಭಾಳ ಮಂದಿ ಮಾಡೋಂಗಿಲ್ಲ. ಯಾಕೆ? ಇಲ್ಲಿ ಗಿರಕ್ಕೆ ಭಾಳ ಇದ್ದರೆ ಅದು ತಡ. ನೀ ಮಂದಿ ಗಿರಕ್ಕೆ ನೋಡ್ತೀನಿ, ನಿನ್ನ ಗಿರಕ್ಕೆ ನೋಡ್ಕೋ. ಯಮಾದ ಆ ಯಮನ ಗಿರಕಿನಿ, ನಿನ್ನ ಗಿರಕಿ ಮಂದಿ ಅದಾರ, ನೀ ಯಮನ ಗಿರಕಿ ಇದ್ದಿ. ಅವನು ನೋಡಕತ್ತಾನೆ ಗಿರಕಿನ ಯಾವಾಗ ಬರ್ತದಂತ. ಸಿಕ್ಕದು ಉಣ್ತದ, ಸಿಕ್ಕದು ತಿಂತದ, ಸಿಕ್ಕದು ಮಾಡ್ತದ, ಸಿಕ್ಕದು ಆಡ್ತದ, ಜಲ್ದಿ ಸಾಯಿಲಿ. ಗಿರಕಿ ಅದನ್ನು ನೋಡ್ತಾನೆ. ನೀವು ಹೆಂಗೆ ಗಿರಕಿ ನೋಡ್ತೀರಿ, ಯಮನ ಗಿರಕಿ ನೋಡ್ತಾನೆ, ನಮ್ಮ ನೋಡ್ತಾನೆ. ಅದಕ್ಕೆ ಶಾಸ್ತ್ರ ಶತಂ ವಿಹಾಯ ಭೋಕ್ತವ್ಯ. 100 ಕೆಲಸ ಇದ್ರೂ ಕೂಡ ಬಿಟ್ಟು ಮೊಟ್ಟ ಮೊದಲ ಭಾಳ ಮಂದಿ ಕೇಳ್ಬೋದು, ಸತ್ತಕ್ರಿ ಜಡ್ ಬಂದಕ್ರಿ ಆಪ್ಷನ್ ಕೇಳಬಾರ್ದು, ಅಂತ ಕೇಳೋಕ್ಕೆ ಹೋಗ್ಬಾರ್ದು. ನೀನು ಉಣೋಂದ ಸತ್ತಕ್ಕೆ ಜಡ್ ಬಂದಕ್ರಿ ಅವು ಕೇಳೋಕ್ಕೆ ಹೋಗಿ ಮೊದಲು ಇಂಥವೇ ಕೇಳ್ತೀವಿ. ಚಲೋದು ಕೇಳೋಕ್ಕೆ ಕಲಿ. ಪ್ರಸನ್ನ ಬಂದಕ್ಕೆ ಆಪ್ಷನ್ ಅದ, ಎಲ್ಲರಿಗೂ ಅದ. ಪರಂತು ನಿತ್ಯನೂ ಕೂಡ ಜೀವನದಲ್ಲಿ ಆರೋಗ್ಯ ಬೇಕ. ಶತಂ ಧ್ಯಾಯ ಭೋಕ್ತವ್ಯ. 100 ಕೆಲಸ ಇದ್ದು ಬಿಟ್ಟು ಮೊದಲು ಊಟ ಮಾಡಿ.
ಅಂದ್ರೆ ಮುಂಜಾನೆ ಕೂಡ ಚಾಲು ಮಾಡೋದೇನು ಸ್ವಾಮಿ ಊಟಕ್ಕೆ? ಸಹಸ್ರಂ ಸ್ನಾನಮಾಚಾರ್ಯ, 100 ಕೆಲಸ ಇದ್ರೆ ಬಿಟ್ಟು ಊಟ ಮಾಡ್ರಿ, ಊಟ ಮಾಡ್ತಕ್ಕಂಥ 1000 ಕೆಲಸ ಇದ್ರೆ ಬಿಟ್ಟು ಸ್ನಾನ ಮಾಡ್ರಿ. ಮೊದಲಿನ ಚಲೋ ಐತಿ, ಇದೇ ಗಡ್ಬಡೋದ್ರ. ಸ್ನಾನ ಮಾಡ್ಬೇಕೇನು? ಹೈರಾಣ್ರಪ್ಪ. ತಿಂದು ಚಾ ಕುಡಿದು ಉಂಡು ಎಲ್ಲ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಜಳಕ ಮಾಡೋ ಮುಂದೆ ಭಾಳ ಅದ. ಅರೆ ಪುಣ್ಯಾತ್ಮರೇ, ನೀವು ಏನಾದ್ರು ತಿನ್ನೋಕ್ಕಿಂತ ಮುಂಚೆ ಸ್ನಾನ 3 ಪ್ರಕಾರ ಇದೆ. ಅವ್ರು ಸ್ನಾನ ಮಾಡಿರಿ. ಜಲ ಸ್ನಾನ ಅದ, ಭಸ್ಮ ಸ್ನಾನ ಅದ, ಮಂತ್ರ ಸ್ನಾನ 3 ಥರ. ಸ್ನಾನ ಮಾಡಬೇಕು. ಸ್ನಾನದಿಂದ ದೇಹ ಸ್ವಚ್ಛಿ, ಸ್ನಾನದಿಂದ ಮನಸ್ಸು ಸ್ವಚ್ಛಿ, ಸ್ನಾನದಿಂದ ವಾಣಿ ಸ್ವಚ್ಛ ಆಗ್ತದೆ. ಅದೇಂಗ್ರಿ ಸ್ವಾಮಿಗಳ? ಈ ಶರೀರ ಸ್ವಚ್ಛ ಆಗ್ತದೆ ನೀರು ಹಾಕೊಂಡು. ಮನಸ್ಸು ಹೆಂಗೆ ಸ್ವಚ್ಛ? ಇನ್ನೂ 2 ಸ್ನಾನ ಅಲ್ಲ, ಒಂದೇ ಸ್ನಾನ ಹೇಳಿ. ಏನು ಹೇಳ್ಯಾರ ಅವರು? ಮೊದಲ ಶಾಸ್ತ್ರ ಜಲ ಸ್ನಾನ, 2ನೇದ್ದು ಭಸ್ಮ ಸ್ನಾನ, 3ನೇದ್ದು ಮಂತ್ರ ಸ್ನಾನ. ಇವು ನಿಮ್ಮ ಕೆಲಸಕ್ಕೆ ಬರ್ತಾವ್ರೆ, ನೆನಪಿಡ್ರಿ. ನೆನೆಸಿದ್ರಿ ಮನೆಯಾಗಿದ್ದೀರಿ, ನೀರು ಕಾಸೋರು ಅದಾರ, ಟೈಮ್ ಅದ, ಸ್ನಾನ ಮಾಡೋದು ಬಿಟ್ಟು ಪೇಪರ್ ಹಿಡ್ಕೊಂಡು ಕುಂತದ್ರ ಮುಂದೆ ಮುಂಜಾನೆ. ಟೈಮ್ ಆಯ್ತು, ಸ್ನಾನ ಇಲ್ಲ, ಪೂಜೆ ಇಲ್ಲ, ತಿನ್ನ. ಹೆಂಗೆ ದೇವ್ರ ಕೃಪಾ ಮಾಡ್ತಾನ್ರಿ? ಮನುಷ್ಯನಿಗೆ ಹೇಳ, ದನಕ್ಕೆ ಸ್ನಾನ ಮಾಡಂತ ಹೇಳಿಲ್ಲ. ಹೇಳ್ರಿ ಅವು ಸ್ನಾನ ಮಾಡ್ತಾವೆ, ಮಾಡಂಗಿಲ್ಲ, ಮಾಡೋ ಪ್ರಶ್ನೆನೇ ಇಲ್ಲ ಅವ್ರು. ಮತ್ತು ನಮ್ಮ ಸ್ನಾನ ಮಾಡ್ಬೇಕಂತ, ಮತ್ತೆ ನೀ ದನ ಇದ್ದಿ, ಮನುಷ್ಯ ಇದ್ದೆ, ದನ ಇದ್ದೆ. ನೀ ಮನುಷ್ಯ ಇದ್ದು ಸ್ನಾನ ಮಾಡಕ್ಕೆ ಹೇಳ್ಯಾರ ನಿನಗೆ. ಅದಕ್ಕೆ ಎದ್ದುಕೊಳ್ಳಿ ಮೊದಲು ಸ್ನಾನ ಮಾಡು. ಶತಂ ಹಾಗೆ ಹೋಗ್ತವ್ಯಂ. 100 ಕೆಲಸ ಇದ್ರೆ ಬಿಟ್ಟು ಊಟ ಮಾಡು, ಪರಂತು 1000 ಕೆಲಸ ಇದ್ರೆ ಬಿಟ್ಟು ಮೊದಲು ಸ್ನಾನ ಮಾಡು. ಸ್ನಾನ ಮಾಡಲಾರ್ದೆ ಬಾಯಾಗ ಹಾಕಬಾರ್ದು. ಅದು ಸ್ನಾನ ಅರ್ಥ ಏನು? ಶರೀರ ಸ್ನಾನ, ವಾಣಿ ಸ್ನಾನ, ಜಪ 3 ಅದ. ಮನಸ್ಸದ. ನೀರಿನ ಜಪ ಮಾಡಿದ್ರೆ ಶರೀರ, ಜಪ ಮಾಡಿದ್ರಿ ವಾಣಿ ಸ್ನಾನ, ಧ್ಯಾನ ಮಾಡಿದ್ರಿ ಮನಸ್ಸಿನ ಸ್ನಾನ. ಮನಸ್ಸು ಶುದ್ಧ, ಶರೀರ ಶುದ್ಧ ಮಾಡಕ್ಕೆ ನೀರಲ್ಲಿ ಜಪ ಮಾಡ್ರಿ. ನಿಮ್ಮ ಬಾಯಿಯಿಂದ ಪಾಪ ಹಾಕದ, ಅದಕ್ಕೆ ಜಪ ಮಾಡ್ರಿ. ಮನಸ್ಸಿನಿಂದ ಪಾಪ ಹಾಕದ, ಧ್ಯಾನ ಮಾಡ್ರಿ. ಹೊಲಸು ಕಳ್ಕೊಳ್ಳೋದಕ್ಕೆ ಸ್ನಾನ ಅಂತಾರೆ. ಸ್ನಾನ ಅಂದ್ರೇನು? ಭಾಳ ಮಂದಿ ಸ್ನಾನ ಮಜಾ ಮಾಡ್ತಾರೆ, ಒಳಗೆ ಹೋಗ್ಯಾರಿಗೆ ಹೊರಗೆ ಬರ್ತಾರೆ. ಹಿಂದೆ ಇಟ್ಟು ಜೋತರ್ನು ಪೂರ ಚೋದಿಲ್ಲ, ಹಿಂದೆ ಅರ್ಧ ಬೆಳಗ್ಗೆ ಮುಂದೆ ಅರ್ಧಕ್ಕೆ ಬಂದರೆ ಹೊರಗೆ. ಹಂಗೆ ನಿಮಗೆ ಯಾರು ಮಾಡಂತಾರೆ ಸ್ನಾನ? ಚಂದ ಕೊಡು ಸ್ನಾನ. ಗಜವತ್ ಸ್ನಾನಮಾಚಾರ್ಯ. ಸ್ನಾನ ಮಾಡಿದ್ರೆ ನೋಡಿಲ್ಲ, ಎಮ್ಮೆ ಅಂದಿಲ್ಲ, ಎಮ್ಮೆ ಹೇಳಿಲ್ಲ ಅವರು, ಗಜ ಅಂದ. ಎಮ್ಮೆ ನೀರಾಗಿ ಬಿಟ್ರೆ ನೋಡಿದಿ ಹೊರಗೆ ಬರ್ತದ? ಆನೆಗೆ ನೀರಾಗಿ ಬಿಡ್ರಿ ಹೊರಗೆ ಬರಂಗಿಲ್ಲ, ಅದು ಹಂಗೆ ಒಳಗೆ ಮಸ್ತ್ ಸ್ನಾನ ಮಾಡ್ತದೆ. ಹಂಗೆ ಸ್ನಾನ ಆರಾಮೇ ತಿಕ್ಕಿ ತೊಳ್ಕೊಂಡು ಮಾಡಿರಿ, ಚಂದ ಮಾಡಿ. ಮನ್ಯಾಗ ನಮ್ಮ 4 ಮಂದಿ ಅದ, ಹಂಗೆ ಕುಂತ್ರೆ ಹೆಂಗ್ರಿ ಪಾಳಿ ಹಚ್ಚದ. ಒಂದು ಅರ್ಧ ತಾಸು ಮೊದಲು ಹೇಳ್ರಿ. ಏಳೋದೇ 8ಕ್ಕೆ ಆಫೀಸ್ಗೆ ಹೋಗೋದದ. ಎಲ್ಲರೂ 8ಕ್ಕೆ ಅದು 9ಕ್ಕೆ ಆಫೀಸ್ಗೆ ಹೋಗ್ಬೇಕಂದ್ರೆ ಸ್ನಾನ ಹೆಂಗೆ ಮಾಡಬೇಕು? ಮುಂದೆ ತೊಯ್ತು, ಹಿಂದೆ ಹಾಗೆ ಉಳಿತು ಅನ್ನತ್ತೇನು? ಹಾಗೆ ಸ್ನಾನ ಅರ್ಧ ತೊಯ್ತು, ಅರ್ಧ ಉಳಿತು, ಇದೇ ಸ್ನಾನ. ಆಯ್ತು ಸ್ನಾನ. ನೋಡ್ರಿ, ಇಲ್ಲ ಗುಬ್ಬಿ ನೀರಾಗಿ ಸ್ನಾನ ಮಾಡ್ತಾವೆ, ಮಳೆ ಇಷ್ಟೇ ನೀರು ಇರ್ತಾವೆ. ಅದು ನೀನೇ ಮಾಡಿ ಎದ್ದು ಬರ್ತದೆ. ಆಯ್ತು ಸ್ನಾನ, ಗುಬ್ಬಿ ಸ್ನಾನ. ಹಂಗೆ ನೀವು ಗುಬ್ಬಿ ಸ್ನಾನಕ್ಕಾಗಿ ಸ್ನಾನ ಮಾಡ್ತೀರಿ. ಆನೆ ಹೆಂಗೆ ಜಳಕ ಮಾಡ್ಬೇಕ್ರಿ? ಆನೆ ನೀರಾಗಿ ಹೋಯ್ತು ಅಂದ್ರೆ ಮಸ್ತ್ ಇರ್ತದೆ. ಶಾಸ್ತ್ರ ಹೇಳ್ತದೆ ಶರೀರ ಶುದ್ಧಿ ಬಹಳ ಜರೂರಿ ಅದ. ಇಲ್ಲ ಅಂದ್ರೆ ರೋಗ ಬರ್ತಾವಿಲ್ಲ. ಶರೀರ ರೋಗ ಇಲ್ಲ, ತಿಕ್ಕೋದು, ತುರಿಸೋದು,
ಇವೆಲ್ಲ ರೋಗ ಬರ್ತಾವೆ. ಹುರುಕ, ಕಜ್ಜಿ ಇವೆಲ್ಲ ಆಗ್ತಾವೆ. ಶರೀರ ಸ್ವಚ್ಛ ಇರಬೇಕು. ಅದಕ್ಕೆ 100 ಕೆಲಸಿದ್ರು ಶತಂ ವಿಹಾಯ ಶಾತ. 100 ಕೆಲಸಿದ್ರು ಬಿಟ್ಟು ಊಟ ಮಾಡಿ, 1000 ಕೆಲಸಿದ್ರು ಬಿಟ್ಟು ಸ್ನಾನ ಮಾಡಿ. ಇನ್ನು ನಿಮ್ಮ ಮನೆಯಾಗ ಕೋಟಿ ಕೆಲಸ ಇರಲಿಕ್ಕೆ ಕೋಟಿ ತ್ಯಕ್ವ ಹರಿಂ ಭಜೇತ್. 1 ಕೋಟಿ ಕೆಲಸ ಇದ್ರು ಮೊಟ್ಟ ಮೊದಲ ಪರಮಾತ್ಮನ ಭಜನೆ ಮಾಡಿ. ಯಾರು ಸಾಯಲ್ಬೇಕ ಗಾಡಿಕೊಂಡ್ರು. ನಾವು ಭಾಳ ನೋವಾಯ್ತು. ಯಾಕ್ರಿ ಇವತ್ತು ಪೂಜೆ ಮಾಡಿ ನಮ್ಮ ಮನೆಯಾಗ ಆಗಿತ್ರಿ, ಹಿಂಗಾಗಿತ್ರಿ. ನಾಲಾಯಕ ಮನುಷ್ಯ ನೆವ ನಡೆಯಂಗಿಲ್ಲ. ದೇವ್ರಿಗೆ ನೆವ ನಡೆಯಂಗಿಲ್ಲ. ಅದು ಯಾರು ಸಾಯಲಿಕ್ಕೆ ಹೆಣ ಕೊಂಡ್ರಲ್ಲಕ್ಕ ಶರಣರು ಮಾಡ್ಯಾರಿಲ್ಲ. ಶರಣರು ಮಾಡ್ಯಾರ, ಹೆಣ ಕುಂಡಿಸಿ ಪೂಜೆ ಮಾಡ್ಯಾರ. ಆ ಜಗನ್ನ ಮುಕ್ತಾಬಾಯಿ ಅಣ್ಣ ಸತ್ರ ಜಪ ಮಾಡ್ಯಾಳ. ಜಪ ಮಾಡ್ತಾರೆ. ಇವ್ರಿಗೆ ಶರಣರು ಅಂತಾರೆ, ಇವ್ರಿಗೆ ಮನುಷ್ಯರು ಅಂತಾರೆ. ಏನು ನಮ್ಮ ತೆರಿಗೆ ನೋಯ್ತದೆ ಜಪ ಮಾಡೋಣ. ಸ್ವಲ್ಪ ಆರಾಮಿಲ್ಲ, ಸ್ನಾನ ಮಾಡೋಂಗಿಲ್ಲ, ಜಪ ಮಾಡೋದು ಮನುಷ್ಯ ಅಂತಾರೆ. ಸತ್ರ ಮಾಡ್ಯಾರ, ಸತ್ರ. ಇವು ಬಿಡಬಾರ್ದು ರೀ. 100 ಕೆಲಸ ಇದ್ರು ಏನಪ್ಪ ಬಿಡು. ಸಹಸ್ರಂ ಸ್ನಾನಮಾಚರಿ. 100 ಕೆಲಸ ಇದ್ರೆ ಮೊದಲು ಊಟ ಮಾಡ್ರಿ. ಯಾಕೆ? ಪ್ರಕೃತಿ ಕಾಯ್ಕೋರಿ, ಶರೀರ ಚಲೋ ಇರಲಿ. ಭಾಳ ಉಪವಾಸ ಹಂಗೆ ಮಧ್ಯಾಹ್ನ ಮಾಡಕ್ಕೆ ಹೋಗೋ ಟೈಮ್ ಸರಿ ಊಟ ಮಾಡೋಕ್ಕಲ್ಲ. ಮೊದಲು ಶರೀರ ಇದ್ರೆ ಅಲ್ಲಲ್ಲ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಇದು ಹೆಂಗಪ್ಪ ವ್ಯಾಪಾರ ಮಾಡೋಕ್ಕೆ ರೊಕ್ಕ ಬೇಕು, ಹಂಗೆ ಧರ್ಮ ಅಧರ್ಮ ಪುಣ್ಯ ಪಾಪ ಬೆಳ್ಸಕ್ಕೆ ಶರೀರ ಬೇಕು. ಆರಾಮಿದ್ದೀರಿ ಅಂತ ಇಲ್ಲಿ ಬಂದಿರಲಿಲ್ಲ. ಇಲ್ಲಿ ನೋಯಕತೆ ಬರ್ತಿದ್ರಿ, ಜ್ವರ ಬಂದರೆ ಬರ್ತಿದ್ರಿ, ಮನೆ ಅನ್ಕೋತಿದ್ರಿ. ಆರಾಮದಲ್ಲ, ಕೇಳಾಕ ಧರ್ಮ ಮಾಡಕತ್ತೀರಿ. ಶರೀರ ಬೇಕು. ಶರೀರ ಮೊದಲು ಚಲೋ ಇಟ್ಬೇಕು. 100 ಕೆಲಸ ಇದ್ರೆ ಬಿಟ್ಟು ಮೊದಲು ಇದಕ್ಕೆ ಏನು ಬೇಕು ಅದ್ರ ವ್ಯವಸ್ಥೆ ಮಾಡಿ. ಇನ್ನು 1000 ಕೆಲಸ ಇದ್ರು ಬಿಟ್ಟರು ಪರಮಾತ್ಮ ಭಜನೆ ಮಾಡೋದು. 1000 ಕೆಲಸ ಇದ್ರು ಸ್ನಾನ ಮಾಡಿ, ಕೋಟಿ ಕೆಲಸ ಇದ್ರು ಬಿಟ್ಟು ಪರಮಾತ್ಮನ ಭಜನೆ ಮಾಡಿ. ನೆನಪುಳಿತ 100 ಕೆಲಸ ಇದ್ರೆ ಬಿಟ್ಟು ಊಟ ಮಾಡಿ, 1000 ಕೆಲಸ ಇದ್ರೆ ಬಿಟ್ಟು ಅಂತ ಸ್ನಾನ ಮಾಡಿ. 1,00,000 ಕೆಲಸ ಇದ್ದು 1,00,000 ಕೆಲಸ ಇರಲಿ ದಾತವ್ಯಂ. ಮಂದಿ ಯಾರ್ಯಾರು ಭಿಕ್ಷಾ ಬಂದರು, ಯಾರ್ಯಾರು ಮಹಾತ್ಮರು ಬಂದರು, ಇವ ಒಂದು ಕೆಲಸ ಕೂಡ ನನ್ನ ಕೈ ಖಾಲೇ ಇಲ್ಲ. ಎಲ್ಲ ಕೆಲಸ ಬಿಡ್ರಿ, ಮೊದಲ ದಾನ ಮಾಡಿ. ಲಕ್ಷಂ ವಿಹಾಯ ದಾತವ್ಯಂ. ಶಾಸ್ತ್ರ 1,00,000 ಕೆಲಸ ಇರಲಿ ಬಿಟ್ಟು ಮೊದಲು ದಾನ ಮಾಡಿ. 1000 ಕೆಲಸ ಇದ್ರೆ ಬಿಟ್ಟು ಊಟ ಮಾಡಿ. ಶಾಸ್ತ್ರ ಎಷ್ಟು ಚಂದ ಹೇಳ್ಯಾರ ನಮ್ಮ ಬುದ್ಧಿನ. 100 ಕೆಲಸ ಇದ್ರೆ ಬಿಟ್ಟು ಮೊದಲು ಊಟ ಮಾಡು. 100 ಕೆಲಸ ಇದ್ರೆ ಬಿಟ್ಟು ಊಟ ಮಾಡು. 1000 ಕೆಲಸ ಇದ್ರೆ ಬಿಟ್ಟು ಸ್ನಾನ ಮಾಡು. 1,00,000 ಕೆಲಸ ಇಟ್ಟು ಬಿಟ್ಟರೆ ದಾನ ಮಾಡು. ಕಡೆಗೆ ಕೋಟಿ ತ್ಯಕ್ವ ಹರಿಂ ಭಜ. 1 ಕೋಟಿ ಕೆಲಸ ಇದ್ರು ಎಲ್ಲ ಬಿಟ್ಟು ಮೊದಲು ಭಜನೆ ಮಾಡಿ, ಪರಮಾತ್ಮನ ಪೂಜೆ ಮಾಡಿ, ಪರಮಾತ್ಮನ ಧ್ಯಾನ. ನಾವು ಎಷ್ಟು ನಾವು ಹೇಳ್ತೇವೆ ರೀ, ಕೋಟಿ ಇದ್ರು ಬಿಡು ಅಂದ. ನಾವು ಕೋಟಿ ಕೆಲಸ ಇದ್ರು ಬಿಟ್ಟು ಏನಪ್ಪ ಅಂದ್ರೆ ಪರಮಾತ್ಮನ ಭಜನೆ ಮಾಡು. 1,00,000 ಕೆಲಸ ಇದ್ರು ಬಿಟ್ಟು ದಾನ ಮಾಡು. 1000 ಕೆಲಸ ಇದ್ರು ಬಿಟ್ಟು ಮೊದಲು ಸ್ನಾನ ಮಾಡು. 100 ಕೆಲಸ ಇದ್ರು ಬಿಟ್ಟು ಊಟ ಮಾಡು. ಎಷ್ಟು ಚಂದ ಹೇಳಿದ್ರಿ. ನಾವೆಲ್ಲ ಬಿಡ್ತೇವೆ, ಮೊದಲೇ ಹಿಡ್ಕೋತೇವೆ. 100 ಕೆಲಸ ಬಿಟ್ಟು ಉಣು. ಟೈಮ್ ಸರಿ ಊಟ ಬೇಕಾರೆ ನಾವು ಟೈಮ್ ಸರಿ, ಬರೋಬ್ಬರಿ ಟೈಮ್ ಸರಿ. ಏನಿಲ್ಲ, ಪರಮಾತ್ಮನಿಗೆ ಊಟನೂ ಬಿಡುವಂತ. ಸ್ನಾನ ಸಲುವಾಗಿ ಊಟ ಮಾಡಬೇಡ, ಮೊದಲು ಸ್ನಾನ ಮಾಡಿ. ಅರೆ ಸ್ನಾನ ಮಾಡೋದ್ರಿಂದ ಶರೀರದಲ್ಲಿ ಗರ್ಮಿ ಬರ್ತದೆ. ಅದಕ್ಕೆ ತಣ್ಣೀರು ಸ್ನಾನ ಮಾಡಂತಾರೆ. ಬಿಸಿನೀರು ಸ್ನಾನ, ತಣ್ಣೀರು ಸ್ನಾನ ಮನುಷ್ಯರಿಗೆ ಗರ್ಮಿ ಬರ್ತದೆ, ಪಾಚನ ಶಕ್ತಿ ಹೆಚ್ಚಾಗ್ತದೆ. ಸ್ನಾನ ಮಾಡಿ ಊಟ ಮಾಡಿದ್ರೆ ಉಂಡೋದು ಕರಗ್ತದೆ ಜಲ್ದಿ. ಹಾಗೆ ಊಟ ಮಾಡಿದ್ರೆ ಡೈಜೆಸ್ಟ್ ಆಗೋದಿಲ್ಲ. ಶರೀರ ಒಳತಕ್ಕಂತಹ ಏನಿದೆ ಅವು ಉತ್ತೇಜನ ಆಗೋದಿಲ್ಲ ಅಂತ ತಿಳ್ಕೊಂಡು ಶಾಸ್ತ್ರ ಏನಪ್ಪ ಅಂದ್ರೆ ಇವೆಲ್ಲ
ಅವರು ಬಹಳ ಶಾಣ್ಯರಿದ್ದರು, ನಮ್ಮಲ್ಲಿ ಬಹಳ ವಿಜ್ಞಾನಿಗಳಿದ್ದರು. ಈಗಿನದಕ್ಕಿಂತ ಮುಂಚೆನೇ ಎಲ್ಲ ಗ್ರಹ ಕಂಡು ಹಿಡಿದಾರಿಲ್ಲ. ಸೂರ್ಯಗ್ರಹಣ ಇವತ್ತು ಇವ್ರು ಕಂಡು ಹಿಡಿದಾರೆ, ಏನು ಮೊದಲೇ ಕಂಡು ಹಿಡಿದಾರೆ. ಇವ್ರಿಗಿಂತ ಬಹಳ ಶಾಣ್ಯರಿದ್ದರು ನಮ್ಮವರು. ಶರೀರ ಜ್ಞಾನ ಇತ್ತು ಅವರಿಗೆ, ಭೌಗೋಳಿಕ ಜ್ಞಾನ ಇತ್ತು ಅವರಿಗೆ, ಶರೀರ ವಿಜ್ಞಾನ ಇತ್ತು ಅವರಿಗೆ. ನಿಮ್ಮ ಶರೀರ ಸ್ವಾಸ್ಥ್ಯ ಸುಖವಾಗಿರಬೇಕಂದ್ರೆ ಈ ಕೆಲಸ ಮಾಡಿ. ಯಾವ ಕೆಲಸ ಇದ್ರು ಬಿಟ್ಟು ಮೊದಲು ಊಟ ಮಾಡುವುದು, ಅದಕ್ಕಿಂತ ಹೆಚ್ಚು ಕೆಲಸ ಇದ್ರು ಮೊದಲು ಸ್ನಾನ ಮಾಡೋದು, ಅದಕ್ಕಿಂತ ಹೆಚ್ಚು ಕೆಲಸ ಇತ್ತು ಅಂದ್ರೆ ಏನಪ್ಪ ಅಂತಂದ್ರೆ ದಾನ ಮಾಡೋದು, ಅದಕ್ಕಿಂತ ಎಷ್ಟು ಕೆಲಸ ಇರಲಿಕ್ಕ ದೇವರ ಭಜನೆ ಮಾಡಿ. ಕೋಟಿಂ ತ್ಯಕ್ತ್ವ ಹರಿಂ ಭಜೇತ್. ಕೋಟಿ ಕೆಲಸ ಇದ್ರು ಕೂಡ ಅದನ್ನು ಬಿಟ್ಟು ಪರಮಾತ್ಮನ ಮಾಡು ಅಂದರ ಪುಣ್ಯಾತ್ಮರೇ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ನಾವು 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 ಪುಣ್ಯಾತ್ಮ, ಪಾಪಾತ್ಮ, ಹುತಾತ್ಮ, ಮಹಾತ್ಮ ಎಲ್ಲರೂ ಕೂಡಿ ಕಡಿ ಮನುಷ್ಯ ಮಹಾತ್ಮ ಆಗಲಿಕ್ಕೆ ಪ್ರಯತ್ನ ಆಗ್ತದೆ. ಯಾರ ಆತ್ಮ ಮಹಾನ್ ಆಗ್ತದೆ ಅವರು ಮಹಾತ್ಮ. ನಾವೆಲ್ಲರೂ ಆರೇಳು ಪ್ರಕಾರ ಜೀವನದೊಳಗೆ ಇದ್ದೇವೆ. ನಾವೆಲ್ಲರೂ ಆತ್ಮನೇ ಅದಾವ. ಇಷ್ಟು ಮಂದಿ ಇದ್ದೇವಲ್ಲ, ಒಂದೇ ಇಲ್ಲ ನಾವು. ಅದಕ್ಕೆ ಶಾಸ್ತ್ರ ಹೇಳ್ತಾನೆ, ಕೆಲವೊಬ್ಬರು ಜೀವಾತ್ಮ, ಕೆಲವೊಬ್ಬರು ಪಾಪಾತ್ಮ, ಕೆಲವೊಬ್ಬರು ದುಷ್ಟಾತ್ಮ, ಕೆಲವರು ಏನಪ್ಪ ಅಂತಂದ್ರೆ ಹುತಾತ್ಮ, ಕೆಲವೊಬ್ರು ಏನಪ್ಪ ಪುಣ್ಯಾತ್ಮ, ಕೆಲವೊಬ್ಬರು ಧರ್ಮಾತ್ಮ. ಇಷ್ಟು ಮಂದಿ ಕುಂತೇವರು. ನಮ್ಮ ನಾವೇ ನೋಡ್ಕೋದು ಏನೇನು ಇದ್ದೇವೆ ಅಂತ. ನಾ ಯಾ ಆತ್ಮ ಇದ್ದೀನಿ, ನಾ ಯಾ ಆತ್ಮ ಇದ್ದೀನಿ. ಮನುಷ್ಯನ ಜೀವನದಲ್ಲಿ ನಾವೆಲ್ಲರೂ ಕೂಡ ಜೀವಾತ್ಮ. ಜೀವಾತ್ಮ ಅಂದ್ರೇನು? ಈ ಶರೀರದ ಮೇಲೆ ಪ್ರೇಮ ಇದ್ದೇವೆ. ಇದಕ್ಕೆ ಇದೇ ಆತ್ಮ ಅಂತಿಕೊಂಡು, ದೇಹವೇ ಆತ್ಮ. ಇದಕ್ಕೆ ಉಣಿಸ್ಬೇಕು, ಇದು ತಿನ್ನಿಸ್ಬೇಕು, ಇದು ಚಲೋ ಇಡಬೇಕು, ಇದಕ್ಕೆ ಡ್ರೆಸ್ ಹಾಕ್ಬೇಕು. ಇವನಿಗೆ ಜೀವಾತ್ಮ ಅಂತ. ಜೀವಾತ್ಮ ಇದ್ರ ಬಿಟ್ಟು ಮತ್ತೊಂದು ಏನಿಲ್ಲ ಅವನಿಗೆ. ನಾ ಚಂದ ಉಣಬೇಕು, ಚಂದ ಗುಡಬೇಕು, ಚಂದಾಗಿರಬೇಕು, ಸಾಕು ನನಗೆ. ಇವನಿಗೆ ಜೀವಾತ್ಮ ಅಂತ. ನಾನು ಸಾಯಬಾರ್ದು, ಹಿಂಗೆ ಇರಬೇಕು, ಸುಖವಾಗಿರಬೇಕು, ನೋಡಲಿಕ್ಕೆ, ಕೇಳಲಿಕ್ಕೆ, ತಿನ್ನಲಿಕ್ಕೆ. ಕೆಲವೊಬ್ಬರು ಅದಲ್ಲ, ಇವಕ್ಕೆ ಜೀವಾತ್ಮ ಅಂತಾರೆ. ಇದ್ರ ಮೇಲೆ ಅವನು ಜೀವ, ಶರೀರ ಮೇಲೆ ದೇಹವೇ ಆತ್ಮ. ಇವನಿಗೆ ಜೀವಾತ್ಮ ಅಂತ. ಅವರು ಎಲ್ಲರೂ ಇದ್ದೇವೆ, ನಾವೆಲ್ಲರೂ ಜೀವಾತ್ಮ ಇದ್ದೇವೆ. ಇನ್ನು ಮುಂದೊಂದು ಹೇಳಿ ಶಾಸ್ತ್ರ ಏನಪ್ಪ ಅಂದ್ರೆ ಪಾಪಾತ್ಮ. ನೋಡಿ ಹೆಂಗೆ ಮನುಷ್ಯ ಪಾಪಾತ್ಮ ಯಾಕಾಗ್ತಾನೆ? ಮಮಕಾರದಿಂದ ಮಿಕ್ಕಿನ ಬಂಧನನ್ನುಂಟೆ. ಮನುಷ್ಯನಿಗೆ ಭಾಳ ಮಮಕಾರ ಬೆಳೀತು. ಅದು ಬೇಕು, ಇದು ಬೇಕು, ಇದು ಬೇಕು, ಹೆಂಡತಿ, ಗಂಡ, ರೊಕ್ಕ, ರೂಪಾಯಿ, ಮನೆ ಎಲ್ಲನೂ ಬೇಕು 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 ಬೇಕು. ಬೇಕೂಪ ಬೇಕಂದವನು ಬೇಕೂಪ, ಸಾಕಂದವನು ಸಾಕ, ಎಲ್ಲ ಬೇಕೇ. ಈ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಪಾಪಾತ್ಮ ಅಕ್ಕನೇ, ಬೇಕನ. ಮಮಕಾರದಿಂದ ಮಿಕ್ಕಿನ ಬಂಧನುಂಟೆ. ಧೃತರಾಷ್ಟ್ರ ಇವ. ಪಾಪಾತ್ಮ ಯಾರು? ಧೃತರಾಷ್ಟ್ರ. ಕಣ್ಣಿಲ್ಲ, ವಿವೇಕ ಇಲ್ಲ, ವಿಚಾರ ಇಲ್ಲ. ಕಣ್ಣಿಲ್ಲ ಅಂದ್ರೆ ವಿಚಾರ ಇಲ್ಲ, ವಿವೇಕ ಇಲ್ಲ. ಎಲ್ಲರೂ ಹಾಳಾಗಲಿ, ನನ್ನ ಮಕ್ಕಳು, ನನ್ನ ರಾಜ್ಯ ನನಗೇ ಇರಲಿ, ಎಲ್ಲನೂ ಕೂಡ. ಇವ ಪಾಪಾತ್ಮ ಮನುಷ್ಯ. ನಾ ಇರಬೇಕು, ನನ್ನ ಹೆಂಡ್ರು ಮಕ್ಕಳು ಸುಖಿ ಇರಬೇಕು, ಉಳಿಕೆದವ್ರು ಹಾಳಾಗಿ ಹೋಗಬೇಕು. ಕೆಲವೊಂದು ಮಂದಿ ಹೆಂಡ್ರದ್ದು ಹೆಂಗರೆ ಹುಟ್ಟಿದವರು ನಾ ಉಂಡು ಕಡೆಗೆ ಆಗ್ಬೇಕಂತಾನು. ಎಂಥವ್ರು ಇರ್ಬೇಕು ಪಾಪಾತ್ಮಗಳು. ಊಟಕ್ಕೆ ಕುಂತಾಗ ಗಂಡು ಮಕ್ಕಳು ನೋಡ್ಬೇಕು, ಬುಟ್ಟೆಗೆ ರೊಟ್ಟೆ ಅದಾವ ಅಂತ ನೋಡಿ ಉಣ್ಬೇಕ್ರಿ. ಎಲ್ಲ ನಾನೇ ಉಂಡು ಹಿಂದೆ ಹೆಂಗೆ ಹಾಕ್ಯದ ಅಕ್ಕಿಗೆ ಅಂತ ವಿಚಾರ ಮಾಡೀರಿ. ತಾ ತಾ ತಿಂದು ಎದ್ದಪ್ಪ, ಹಿಂದೆಲ್ಲ ಮುಂದೆ ಬುಟ್ಟೆ ರೊಟ್ಟೆ ಇಟ್ಟ ನೋಡಿರಿ, ಮನೆಗೆ ಎಷ್ಟು ಮುಂದೆ ನೋಡಿ ಉಂಡಿರಿ. ವಿಚಾರ ಮಾಡಿ ಇವೇ ಪಾಪಾತ್ಮಗಳು. ಪಾಪಾತ್ಮ ಅಂದರೆ ಏನು? ಇನ್ನೊಬ್ಬರಿಗೆ ನನ್ನಿಂದ ದುಃಖ ಆಯಿತು ಅಂದ್ರೆ ಅದು ಪಾಪಾತ್ಮ. ನಾನು ಇದ್ದೊಟ್ಟು ಬುಟ್ಟೆಗೆ ನಾಕಿ ಅದವ, ನಾನೇ ಪೂರ ಉಂಡು ಹೋದ್ರ ಹಿಂದಿನವ್ರು ಏನು ಮಾಡ್ಕೊಂಡು ತಿನ್ನೋರ್ಬೇಕು, ಹಾಗೆ ಬೀಳೋದ್ಬೇಕ. ನಂದು ಮುಗೀತು ಅಂತ ಹೇಳೋನು ಇವನಿಗೆ ಏನಂತ ಹಾಗೆ ಸ್ವಾರ್ಥಿ. ಇವ ಪಾಪಾತ್ಮ. ಧೃತರಾಷ್ಟ್ರ ಹಂಗೆ ಮಾಡಿದ. ಪಾಂಡವರು ಅವನ ಸಂಬಂಧಿಕರೇ, ತಮ್ಮನ ಮಕ್ಕಳು.
ಪಾಂಡುನ ಮಕ್ಕಳು. ಪರಂತು ಅವನಿಗೆ ಇಷ್ಟ ಸ್ವಾರ್ಥ ಬಂತು, ಕಣ್ಣಿದ್ದು ಕಾಣದ ಕುರುಡನಿವನು. ವಿವೇಚನ ಬುದ್ಧಿ ಅಂತಕ್ಕಂಥ ಕಣ್ಣ ಮಮಕಾರ ಅಂತಕ್ಕಂಥ ಪರದೆ ಕಟ್ಟಿ ಅದನ್ನು ಹಾಳಾಗಿ ಹೋಯ್ತು ಅವನಿಗೆ. ಇವರೇನಪ್ಪ ಅಂತ ಕೇಳಿದ್ರೆ ಪಾಪಾತ್ಮ ಅದ. ಇನ್ನು ಇನ್ನೊಬ್ಬರದಾರ ದುಷ್ಟಾತ್ಮ ಅಂತ ಒಬ್ಬರದಾರ, ದುರ್ಯೋಧನ. ಅಲ್ಲಿ ಹೊರಗೆ ಹಾಕಲಿ, ಅವರಿಗೆ ಅಣತಮ್ಮರಿಗೆ ಹಾಕಲಿ, ವಿಷ ಕುಡಿಸ್ಬೇಕ, ಮನೆಯಾಗಿಟ್ಟು ಹೊರಗೆ ಬೆಂಕಿ ಹಚ್ಬೇಕ, ಬೆಂಕಿ ಹಚ್ಚದ, ಒಳಗೆ ಮನೆಯಾಗಿಟ್ಟು ಹೊರಗೆ ಬೆಂಕಿ ಹಚ್ಚದ. ಅರಗಿನ ಮನೆ ತಯಾರು ಮಾಡ್ಯಾನ, ಅರಗಿನ ಮನೆ. ನಿಮಗೆ ಬಹಳ ಚಲೋ ಮನೆ ಹಂಚ್ಕೊಂಡು ಅಲ್ಲೇ ಗೆದ್ದಿರ್ಬೇಕು. ಅರಗಿನ ಮನೆ ತಯಾರು ಮಾಡಿ ಉರಿ ಹಚ್ಚಿದ್ರೆ ಪೂರ ಸುಟ್ಟು ಹೋಗಿರ್ಬೇಕು. ವಿದುರನಿಗೆ ಗೊತ್ತಿತ್ತು ಪಾಪಾತ್ಮ ದುಷ್ಟಾತ್ಮ ಅದಾನೆ ಅಂತ. ಏನು ಅನ್ನಕ್ಕೆ ಬರಂಗಿಲ್ಲ, ರಾಜ ಅದಾನೆ. ಪರಂತು ಮನೆಯೊಳಗೆ ಹಿಂಗೆ ಒಂದು ಸುರಂಗ ತೆಗೆದ, ದುರ್ಯೋಧನ ಗೊತ್ತು ಸುರಂಗ ತೆಗೆದ. ಒಳಗೇನಪ್ಪ ಪಾಂಡವರು ಹೋದ್ರು ಉರಿ ಹಚ್ಚು, ಅವ್ರ ಒಳಗಿಂದ ಅವ್ರಿಗೆ ಪಾರು ಮಾಡೋಣ. ಇವರು ದುಷ್ಟಾತ್ಮ. ಸದಾ ಇನ್ನೊಬ್ಬರ ಅಕಲ್ಯಾಣವನ್ನು, ದುಃಖವನ್ನು, ಅವರ ತ್ರಾಸ ನೋಡಿ ಸಂತೋಷ ಪಡ್ತಾನಲ್ಲ, ಇವನಿಗೆ ದುಷ್ಟಾತ್ಮ ಅಂತಾರೆ. ಇವ ಮನುಷ್ಯ ಒಳ್ಳೆಯದಲ್ಲ. ನಮ್ಮ ಮನೆಯವರು, ನಮ್ಮ ಮನೆ ಮಗ್ಗದವರು ಮಾಡ ಕಟ್ಟಬಾರ್ದು, ನಮ್ಮ ಮನೆ ಮಗ್ಗದವರು ಗಾಡಿ ತರಬಾರ್ದು, ನಮ್ಮ ಮನೆ ಮಗ್ಗದವರು ಕೊಳ್ಳ ಕೈಯಲ್ಲಿ ಹಾಕೋಬಾರ್ದು. ದುಷ್ಟಾತ್ಮ. ಇನ್ನೊಬ್ಬರ ಏಳಿಗೆಯನ್ನು ನೋಡಿ ಸಂತೋಷ ಪಡೋರು ಮಹಾತ್ಮ. ಸಂತೋಷ ಪಡ್ಬೇಕ್ರಿ. ನೀ ದ್ವೇಷ ಮಾಡಿದ್ರೆ ಆಗೋದೇನದ? ಅವ್ರ ಹಣೆಬರದಾಗ ಅವ್ರಿಗೆ ಏನಾಗೋದು ಆಗ್ತದೆ. ನೀ ಯಾಕ ಅವ್ರ ಹಣೆಬರ ಬಗ್ಗೆ ವಿಚಾರ ಮಾಡಕ್ಕೆ ಹೋಗ್ತಿ? ನಿಂದ ಹಣೆಬರ ನೀನೇ ಮಾಡ್ಕೋ. ನಿನ್ನ ಎಡ್ಯಾಕ ಕತ್ತಿ ಬಿದ್ದದ, ಮಂದಿ ಎಡ್ಯಾಂದು ಹೇಳ್ತೀರಂತ ಬೆಕ್ಕದ ನೋಡಂತ. ಕತ್ತಿ ನೋಡಿಲ್ಲ ಅಂತಂದು ಮಂದಿ ಹೇಳ್ತಾರೆ. ಭಾಳ ಮಂದಿ ಅದೇ ವಿಚಾರ ಮಾಡ್ತೇವೆ. ನಮ್ಮದು ನೋಡ್ರಿ, ನಾವು ಯಾವಾಗಲೂ ಕೂಡ ಏನಪ್ಪ ಅಂದ್ರೆ ದುಷ್ಟಾತ್ಮ ಆಗಬಾರ್ದು. ಕೆಲವೊಬ್ಬರು ಏನೂ ಇಲ್ಲ, ಹುತಾತ್ಮ ಆಗ್ತಾನೆ ನೋಡ್ರಿ. ವಿಚಾರ ಮಾಡಿಲ್ಲ, ಪಟಕನೆ ಆಕ್ಸಿಡೆಂಟಲ್ಲಿ ಆಗ್ತಾವಲ್ರಿ, ಹುತಾತ್ಮ. ಅಭಿಮನ್ಯು ಹುತಾತ್ಮನಾದ. ಯುದ್ಧದೊಳಗೆ ಎಲ್ಲರೂ ಕೂಡ ಕಳಿಸಿದ್ರು ಅವನಿಗೆ. ಸಣ್ಣವಿದ್ದ ಬಾಲಕದನ ಚಕ್ರ ವ್ಯೂಹದ ಅದನ್ನು ಹೊರಬರಂಗಿಲ್ಲ ಅಂತ ಗೊತ್ತಿತ್ತು. ಖರೆ ಅನಿವಾರ್ಯ, ಪಾಂಡವರು ಇರಲಿಲ್ಲ, ಅವನೇ ಇದ್ದ. ಅವನಿಗೆ ಆಹುತಿ ಮಾಡಿದೆ, ಹುತಾತ್ಮ ಆದ. ಹೆಂಗೆ ಬೆಂಕಿಯಾಗಿ ಕಟ್ಟಿಗೆ ಹಾಕ್ತೇವೆ, ಕಟ್ಟಿಗೆ ಹಾಕಿ ಸುಡ್ತೇವೆ, ಹಂಗೆ ಎಲ್ಲರೂ ಕೂಡ ಅಭಿಮನ್ಯು ಹುತಾತ್ಮ ಮಾಡೋದು. ಹಂಗೆ ಎಷ್ಟೋ ಸಲ ನಾವು ಅಂತೇವೆ, ಸುಮ್ಮನೆ ಯಾರ್ದಾರ ಜಗಳ ನಡಬರಕ್ಕೆ ಹೋಗಿ ಎರಡು ಹೊಡೆಸ್ಕೊಂಡು ಕಾಲು ಮುಡಿಸ್ಕೊಂಡು ಬರ್ತೇವೆ. ಸುಮ್ಮನೆ ಸಂಬಂಧವೇ ಸುತ್ತೇವೆ. ಹುತಾತ್ಮರು ಮನುಷ್ಯ ಭಾಳ ಎಚ್ಚರ ಇರಬೇಕು. ಹುತಾತ್ಮರಾಗಬಾರ್ದು, ದುಷ್ಟಾತ್ಮ ಆಗಬಾರ್ದು, ಪಾಪಾತ್ಮ ಆಗಬಾರ್ದು. ಶಾಸ್ತ್ರದೊಳಗೆ ಏನಪ್ಪ ಅಂದ್ರೆ ಏನಾಗಬೇಕು? ಪುಣ್ಯಾತ್ಮ ಆಗ್ಬೇಕ್ರಿ. ಪುಣ್ಯಾತ್ಮ ಆಗಬೇಕು. ಪುಣ್ಯಾತ್ಮ ಆದ ಅಂತ ಕೇಳಿದರೆ ಅವನ ಜೀವನದಲ್ಲಿ ಕೀರ್ತಿ, ಆಯುಷ್ಯ, ಆರೋಗ್ಯ ಇವು ಮೂರು ಸಿಗುತ್ತವೆ. ಯಾರು ಪುಣ್ಯ ಮಾಡ್ತೀರಿ ಆಯುಷ್ಯವರ್ಧನೆ ಆಗುತ್ತದೆ. ಹೆಂಗೆ ದೀಪಕ್ಕೆ ಎಣ್ಣೆ ಹಾಕ್ತೀರಿ ಹಂಗೆ ದೀಪ ಹೆಂಗೆ ಹೆಚ್ಚಿಗೆ ಬೆಳಗ್ತದೆ, ಹೆಚ್ಚೊತ್ತು ಬೆಳಗ್ತದೆ. ಹಂಗೆ ಯಾವ ಮನುಷ್ಯ ಪುಣ್ಯ ಮಾಡ್ತಾನೆ, ದಾನ ಧರ್ಮ ಮಾಡ್ತಾನೆ, ಆ ಪುಣ್ಯಾತ್ಮ ಏನಪ್ಪ ಆಯುಷ್ಯ ವೃದ್ಧಿ ಆಗ್ತದೆ. ಹೆಂಗೆ ದೀಪ ಬೆಳಗ್ತದೆ, ಅವನ ಹೆಸರು ಬೆಳಗ್ತದೆ, ಅವನ ಹೆಸರು ಕೀರ್ತಿ ಆಗ್ತದೆ. ಅದಕ್ಕೆ ಮನುಷ್ಯ ಏನಪ್ಪ ಅಂತ ಕೇಳಿ ಯಾವಾಗಲೂ ಏನಪ್ಪ ಪುಣ್ಯಾತ್ಮ ಆಗಬೇಕು ಮನುಷ್ಯ. ಅದಕ್ಕಿಂತ ಮುಂದೆ ಧರ್ಮಾತ್ಮ ಆಗಬೇಕು. ಧರ್ಮೇ ಮತಿರ್ಭವತ್ತು ವಪುರುಷೋತ್ತಮಾನ ಸ ಏಕ ಏವ ಪರಲೋಕಗತಸ್ಯ ಬಂಧು. ಮನುಷ್ಯ ಸದಾ ಧರ್ಮ, ಸಾವಿರ ವಿಚಾರ ಮಾಡ್ತೇವೆ ನಾವು. ಉಣೋದ್ರಾಗ, ನೋಡೋದ್ರಾಗ, ಬರೋದ್ರಾಗ, ಹೋಗೋದ್ರಾಗ. ಮೊದಲು ವಿಚಾರ ಮಾಡಿರಿ. ವ್ಯಾಪಾರ ಮಾಡೋ ಮನುಷ್ಯ ವಿಚಾರ ಮಾಡ್ತಾನಲ್ಲ, ಇದರ ಏನು ಸಿಗ್ತದಂತ ಹಂಗೆ ಮಾಡ್ತಾನೆ. ನಾ ಕಾಯಿಪಲ್ಲೆ ಮಾಡಿದ್ರೆ ಏನು ಸಿಗ್ತದೆ, ಕಿರಾಣಿ ಇಟ್ಟರೆ ಏನು ಸಿಗ್ತದೆ, ಆಡ ದುಕಾನ್ ಇಟ್ಟರೆ ಏನು ಸಿಗ್ತದೆ, ಬಂಗಾರ ವಿಚಾರ ಮಾಡಿದ್ರೆ ವ್ಯಾಪಾರ ಮಾಡ್ತೀರಿ. ಯಾರು ಅದಾರ? ಯಾರು ಇಲ್ಲ.
ಮೊದಲು ವಿಚಾರ ಮಾಡಿನೇ ಉಣ್ಬೇಕಾದ್ರೆ ವಿಚಾರ ಮಾಡ್ತೇವೆ ಅಲ್ಲ. ಸರ್ ಇದು ಉಂಡು ಏನಾಗ್ತದೆ, ಜನ ಆಗ್ತದೆ ಇಲ್ಲ, ಹೌದು. ಎಲ್ಲದಕ್ಕೂ ವಿಚಾರ ಮಾಡ್ತೀವಿ. ಪುಣ್ಯದ ಪಾಪದ ಬಗ್ಗೆ ಯಾಕೆ ವಿಚಾರ ಮಾಡಲಿಲ್ಲ? ಮಾಡಿದಿ. ನಾನು ಹೊಡೆದ್ರೆ ಪುಣ್ಯ ಹಾಕೋದು ಪಾಪ ಹಾಕೋದು, ಇದು ಆಡಿದ್ರೆ ಪುಣ್ಯ ಹಾಕೋದು ಪಾಪದು, ಇದು ಮಾಡಿದ್ರೆ ಪುಣ್ಯ ಹಾಕೋದು ಪಾಪದು, ಅಲ್ಲಿ ಹೋದ್ರೆ ಪುಣ್ಯ ಹಾಕೋದು ಪಾಪದು, ಇದು ಹಿಡಿದ್ರೆ ಪುಣ್ಯದ ವಿಚಾರ ಮಾಡಿರಿ ಇಲ್ಲ. ಉಣುದ್ರಾಗ ವಿಚಾರ ಮಾಡಿದಿ, ಉಡುದ್ರಾಗ ವಿಚಾರ ಮಾಡಿದಿ, ಗಳಿಸೋದ್ರಾಗ ವಿಚಾರ ಮಾಡಿದಿ. ಅವು ಯಾವ ನಿನ್ನ ಜೊತೆಗೆ ಬರ್ತಕ್ಕಂಥದ್ದು ಅಲ್ಲ, ನಿನ್ನ ಜೊತೆಗೆ ಬರೋದು ಪುಣ್ಯ ಪಾಪನೇ. ಅವೇ ನಮ್ಮ ಜೊತೆಗೆ ಬರ್ತಾವೆ, ಮತ್ತಾರು ಬರೋದಿಲ್ಲ. ಪುಣ್ಯ ಪಾಪ ಯಾವ ಹೆಂಡತಿ ಗಂಡ ರೊಕ್ಕ ರೂಪಾಯಿ ಕೀರ್ತಿ ವಾರ್ತೆ ಇವು ಯಾವ ಬರೋಂಗಿಲ್ಲ. ಯಾವುದು ನಮ್ಮ ಜೊತೆಗೆ ಬರ್ತದೆ ಅದ್ರ ಬಗ್ಗೆ ವಿಚಾರ ಮಾಡಲಿಲ್ಲ. ಎಷ್ಟು ಶಾಣೆ ಇದ್ದಿ, ಎಷ್ಟು ಮೂರ್ಖಿದ್ದಿ, ವಿಚಾರ ಮಾಡಲಿಲ್ಲ. ಮನುಷ್ಯ ಯಾಕಂದ್ರೆ ಪುಣ್ಯಾತ್ಮ ಆಗ್ಬೇಕ್ರಿ. ಪುಣ್ಯಾತ್ಮ ಪುನಾತಿ ಇತಿ ಪುಣ್ಯ. ಪುಣ್ಯ ಅಂದ್ರೆ ಸಾಬೂನು ಇದ್ದಂಗೆ, ಡಿಟರ್ಜೆಂಟ್ ಪೌಡ್ರ್ ಇದ್ದಂಗೆ ರೀ. ಎಟ್ಟೆ ಹೊಲಸಿರಲಿಕ್ಕೆ ಅರಿವು ಹೆಂಗೆ ಸ್ವಚ್ಛ ಹಾಕ್ಯಾರ, ಪೌಡರ್ ಸಾಬೂನು ಅರಿವು ಹೆಂಗೆ ಸ್ವಚ್ಛ ಮಾಡ್ತದೆ, ಹಂಗೆ ಪುಣ್ಯ ನಿನ್ನ ಕರ್ಮವನ್ನು ಸ್ವಚ್ಛ ಮಾಡುತ್ತದೆ, ನಿನ್ನ ಮುಂದಿನ ಜನ್ಮ ಸ್ವಚ್ಛ ಮಾಡುತ್ತದೆ, ಮುಂದೆ ಬರ್ತಕ್ಕಂಥ ಪಾಪವನ್ನು ಸ್ವಚ್ಛ ಮಾಡ್ತದೆ, ಜನ್ಮ ಸ್ವಚ್ಛ ಮಾಡ್ತದೆ. ಪಾಪ ಅನ್ನೋ ಗುಣದಿಂದ ಗಿಡಮರ ಕ್ರಿಮಿಗಳ ಅಲಿಪಾಯಿ ಕೀಟಪತಿ ಏನೇನು ಆಗಬೇಕಾಗಿತ್ತೋ ಅದೆಲ್ಲ ಅದು ಸ್ವಚ್ಛ ಮಾಡ್ತದೆ. ಪುನಾತಿ ಇತಿ ಪುಣ್ಯ. ಯಾವುದು ಪಾವನ ಮಾಡ್ತದೆ ಅದಕ್ಕೆ ಪುಣ್ಯ ಅಂತೇಳಿ. ಯಾವುದು ಪಾತ ಇತಿ ಪಾಪ, ಯಾವುದು ನಮ್ಮನ್ನು ಕೆಡುತ್ತದೆ, ಮ್ಯಾಲಿಂದ ಕೆಡುತ್ತದೆ ಅದಕ್ಕೆ ಪಾಪ ಅಂತೇಳಿ. ಮನುಷ್ಯನಿಗೆ ರೋಗಿ ಮಾಡ್ತದೆ, ದುಃಖಿ ಮಾಡ್ತದೆ, ಮನುಷ್ಯನಿಗೆ ಅಪಮಾನ ಮಾಡ್ತದೆ, ಇದೆಲ್ಲ ಪಾಪ. ಪುಣ್ಯ ಮನುಷ್ಯನಿಗೆ ಕೀರ್ತಿ ತರ್ತದೆ, ಹೃದಯ ಸಂತೋಷ ತರ್ತದೆ, ಸತ್ತ ಮೇಲೆ ಹೆಸರಾಗ್ತದೆ. ಇದು ಮಾಡಪ್ಪ, ಇದು ಮಾಡ. ಪಾಪ ಮಾಡಕ್ಕೆ ಭಾಳ ಚಲೋ ಅನ್ನಿಸ್ತದೆ, ಪಥ್ಯ ಬಿಡಕ್ಕೆ ಭಾಳ ಚಲೋ ಅನ್ನಿಸ್ತದೆ, ಪಥ್ಯ ಮುರಿಯಕ್ಕೆ ಭಾಳ ಎಲ್ಲರೂ ತಯಾರಿರ್ತೇವೆ. ಪರಂತು ಮುಂದೆ ಆಗತಕ್ಕಂಥ ಇಂಜೆಕ್ಷನು, ರೋಗ, ಆಪರೇಷನ್ ಅದನ್ನು ನೋಡಿದ್ವಿ. ವಿಚಾರ ಮಾಡು. ಶಾಸ್ತ್ರ ಹೇಳ್ತಾರಪ್ಪ ಅಂದ್ರೆ ನೀನು ಮನುಷ್ಯ ದುರಾತ್ಮನಾಗಬೇಡ. ದುರಾತ್ಮ ಆದಿ ಅಂತ ಕೇಳಿ ದುರ್ಯೋಧನ ಆಗ್ತಿ, ಹುತಾತ್ಮ ಅಂದ್ರೆ ಅಭಿಮನ್ಯು ಆಗ್ತಿ, ಪುಣ್ಯಾತ್ಮ ಆದಪ್ಪ ಅಂತ ಕೇಳಿದರೆ ನೀನು ಧರ್ಮರಾಯ. ಪುಣ್ಯ ಮಾಡೋದು ನೋಡ್ರಿ ಅಂಥ ಮನುಷ್ಯ. ತನ್ನ ಸರ್ವ ವಿನಾಶ ಪ್ರಾಪ್ತಿಯಾದರೂ ಕೂಡ ಸುಳ್ಳು ಮಾತಾಡಲಿಲ್ಲ. ಧರ್ಮ ಹೆಂಗಿರ್ಬೇಕ್ರಿ? ಎಷ್ಟು ನೀತಿ ಇರ್ಬೇಕು ಅವನಂತಕ, ಎಷ್ಟು ಧರ್ಮ ಇರಬೇಕು, ಎಷ್ಟು ಧರ್ಮ. ವನವಾಸಕ್ಕೆ ಹೋದ ಕಾಲಕ್ಕೆ ಅವನ ಧರ್ಮವನ್ನು ಪರೀಕ್ಷೆ ಮಾಡೋಕ್ಕೆ ಭಾಳ ಒಂದು ಆಕಾಶ ಆಯಿತು. ಒಂದು ಸಮಯ ನೀರಡಿಕೆ ಆಯಿತು, ನೀರು ಎಲ್ಲಿ ಸಿಗಲಿಲ್ಲ. ಒಂದು ಕೆರೆ ಇತ್ತು, ಹುಡುಕಾಡಿದ್ರೆ ಅಡವೆ ಕೆರೆ ಸಿಕ್ತು. ನೀರು ತರಕ್ಕೆ ಹೋದರು. ಯಾರ್ಯಾರಿದ್ರು? ಧರ್ಮ, ಅರ್ಜುನ, ಭೀಮ, ನಕುಲ, ಸಹದೇವ. ನಕುಲ ಸಹದೇವ ಮೌಸಿ ಮಕ್ಕಳು. ಇವರು 3 ಮಂದಿ ಅಣ್ತವರು, ಒಂದೇ ಹೊಟ್ಟೆ ಹುಟ್ಟಿದವರು. ಹೋದರು. 5 ಮಂದಿ ನೀರು ತರಕ್ಕೆ ಯಾರು ಹೋಗ್ಬೇಕು? ಸಣ್ಣ ಸೇವಾ ದೊಡ್ಡವ್ರದ್ದು ಮಾಡೋದು, ಸಣ್ಣ ಅಣ್ಣನ ಸೇವಾ ತಮ್ಮ ಮಾಡ್ತಾರೆ, ತಂದೆ ಸೇವಾ ಅಣ್ಣ ಅದು ಮಾಡ್ತಾರೆ, ನಿಯಮದ ಸಣ್ಣವ್ರ ಸೇವೆ ಮಾಡ್ತಾರೆ. ಸಹದೇವ ಹೋದ, ನೀರು ತರಬೇಕು ಅಂತ ಹೋದ. ಕೆರೆ ಮೇಲೆ ಒಬ್ಬ ಕಾಯಮಿದ್ದ. ಆ ಕೆರೆಯೊಳಗೆ ಹೋಗಿ ನೀರು ಕುಡಿದು ನೀರು ತಗೋಬೇಕು, ನೀರು ಕುಡಕ್ಕೆ ಹೋದ ಅಂದ.
ಅದು ಯಕ್ಷರ ಕೆರೆ ಇತ್ತು. ಯಕ್ಷರು ಮಾಡ್ತಾರೆ, ಕಾಣ್ತಾ ಇಲ್ಲ, ಇರ್ತಿದ್ರು. ಏ ತಮ್ಮ, ನೀರು ಕುಡಿಬೇಡ, ನನ್ನ ಪ್ರಶ್ನೆಗೆ ಏನಪ್ಪ ಅಂದ್ರೆ ಉತ್ತರ ಕೊಟ್ಟು ನೀರು ಕುಡಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಆಮೇಲೆ ಯಾರೋ ನೀ ಅಂತ ನೀರು ಕುಡಿಯೋಕೆ ಹೋದ, ಸತ್ತು ಬಿದ್ದ. ನಕುಲ ಬಂದ, ಅವನು ಸತ್ತು ಬಿದ್ದ. ಭೀಮ್ ಬಂದ, ಅವನು ಸತ್ತು ಬಿದ್ದ. ಅರ್ಜುನ ಸತ್ತು ಬಿದ್ದ. ದ್ರೌಪದಿ ನೀರಡು ಗಾಳ ಇತ್ತು. ಆ ಕಾಲಕ್ಕೆ ಪರಮಾತ್ಮ ಧರ್ಮ ಅಲ್ಲ, ಹೋಗ್ತೀನಿ ತಡಿ ಅಂತ ತಿಳ್ಕೊಂಡು ಬಂದು ನೀರು ನೋಡಿದೆ, ಎಲ್ಲರೂ ಸತ್ತು ಬಿದ್ದು. ನೀರು ಕುಡಿದು ಆಮೇಲೆ ವಿಚಾರ ಮಾಡಿ ನೀರು ಕುಡಿದ್ರೆ ಮತ್ತೆ ಪ್ರಶ್ನೆ ಆಯಿತು. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟೆ ಏನಪ್ಪ ಅಂತ ಕೇಳಿದ್ರೆ, ನೀನು ನೀರು ಕುಡಿ, ಇಲ್ಲಾಂದ್ರೆ ಅವ್ರಂಗೆ ಆಗ್ತಾರೆ. ಬಹಳ ಚಂದ ಯಕ್ಷ ಧರ್ಮ ಪ್ರಶ್ನೋತ್ತರಗಳೇನಪ್ಪ ಅಂದ್ರೆ ಶಾಸ್ತ್ರದಲ್ಲಿ ನಮಗೆ ಹೇಳಿದ್ದಾರೆ. ಅದರಾಗೆ ಒಂದು ಮಾತು ಬರ್ತದೆ, ಏನಪ್ಪ ಅಂತ ಕೇಳಿದ್ರೆ, ಮನುಷ್ಯ ಯಾವಾಗಲೂ ಕೂಡ ಏನಪ್ಪ ಅಂದ್ರೆ ಪುಣ್ಯಾತ್ಮ ಆಗಲಿಕ್ಕೆ ಪ್ರಯತ್ನ ಮಾಡು. ಪುಣ್ಯವನ್ನು ಬಿಟ್ಟಿದಿ ಅಂತ ಕೇಳಿದರೆ ನಿನಗೆ ಸುಖ ಸಿಗುವುದಿಲ್ಲ. ಅದಕ್ಕೆ ಶಾಸ್ತ್ರ ಹೇಳಿತು, ದಿನಾನುದಿನಮಾನಾತಿ ವಿಷಯ ಭೋಗ ಗುಣಕ ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನು ಯಾರು ಹಾಳು ಮಾಡ್ತಾರ ಅವರಿಗೆ ಧರ್ಮ ಹಾಳು ಮಾಡ್ತಾರೆ. ಯಾರು ಧರ್ಮ ರಕ್ಷಣಾ ಮಾಡ್ತಾರೆ ಧರ್ಮ ಅವರಿಗೆ ರಕ್ಷಣಾ ಮಾಡ್ತಾರೆ. ಯಾರು ಚಪ್ಪಲ್ ಚಂದ ಇಟ್ಕೋತೀರಿ ಆ ಚಪ್ಪಲ್ ನಿಮ್ಮ ಕಾಲು ರಕ್ಷಣೆ ಮಾಡ್ತಾರೆ. ಚಪ್ಪಲ್ ಉಂಗುಟ್ ಹರಿತು ಪನ್ನ ಹರಿತ ಅಂತ ಕೇಳಿದ್ರೆ ನಿಮ್ಮ ಕಾಲು ಹಾಳು ಮಾಡ್ತಾರೆ. ಧರ್ಮೋ ರಕ್ಷತಿ ರಕ್ಷಿತ. ಶಾಸ್ತ್ರದ ಪುಣ್ಯಾತ್ಮರೇ ಅದಕ್ಕೆ ಹೇಳ್ತಾರೆ ಮಹಾತ್ಮರು, ನಮ್ಮ ಜೀವನದಲ್ಲಿ ನಾವು ಪಾಪಾತ್ಮ ಆಗಬಾರ್ದು, ಪುಣ್ಯಾತ್ಮರಾಗಬೇಕು. ದಿನಂಪ್ರತಿ ಮನುಷ್ಯ ಮಲಗುವಾಗ ಹಾಗೆ ಮಲಗಬಾರ್ದು, ವಿಚಾರ ಮಾಡಬೇಕು. ನಾ ಇವತ್ತು ಎಷ್ಟು ಪುಣ್ಯವನ್ನು ಗಳಿಸೀನಿ, ನಾವು ಎಷ್ಟು ಗಳಿಸಿನ ಲೆಕ್ಕ ಮಾಡ್ತೇವೆ. ಯಾರಿಗೆ ಕೊಟ್ಟೇವೆ, ಯಾರಿಗೆ ತೆಗೆದೇವಿ, ಬರ್ದೇವೆ, ಇದು ಹೊತ್ತು ಮಡಿಗೆ ಬರಿಲಾರದೆ ಊಟ ಬಿಟ್ಟು ಬರೆದು ಆಮೇಲೆ ಮಕ್ಕೋತೇವಿ. ಪುಣ್ಯದ ಬಗ್ಗೆ ವಿಚಾರ ಮಾಡಿದ್ದೇವೆ. ಆ ರೊಕ್ಕೆಲ್ಲ ಇಲ್ಲೇ ಬಿಟ್ಟು ಹೋಗ್ತೇವೆ, ಬರ್ತದೆ ಪುಣ್ಯ ನಮ್ಮ ಜೊತೆಗೆ, ಪರಂತು ಅದ್ರ ಬಗ್ಗೆ ವಿಚಾರ ಮಾಡೋಂಗಿಲ್ಲ. ಮನುಷ್ಯ ಏನಪ್ಪ ಅಂತ ಪುಣ್ಯಾತ್ಮ ಆಗಬೇಕು. ದಿನಂಪ್ರತಿ ಪುಣ್ಯವನ್ನು ಗಳಿಸ್ಬೇಕು. ಆಡಿ ಪುಣ್ಯ, ನೋಡಿ ಪುಣ್ಯ, ಮಾಡಿ ಪುಣ್ಯ, ಮುಟ್ಟಿ ಪುಣ್ಯ, ನೋಡೋದು ಪುಣ್ಯ. ರೊಕ್ಕ ಬೇಕಂತ ಏನಿಲ್ರಿ, ರೊಕ್ಕ ಬೇಕಂತ ಏನಿದೆ, ರೊಕ್ಕ ಇದ್ರೆ ದಾನ ಮಾಡಿರಿ, ಇಲ್ಲಾಂದ್ರೆ ಕಾಲದ ಗುಡಿಸುತ್ತ ಹಾಕ್ರಿ, ಕೈ ಅದ ಕಸ ಹೊಡ್ರಿ, ದೇವ್ರ ಮಂದಿರ ಕಸ ಹೊಡ್ರಿ, ಧನ ಇದ್ರೆ ಕೊಡ್ರಿ, ಕಣ್ಣು ಇದ್ರೆ ನೋಡ್ರಿ, ಬಾಯಿ ಇದ್ದರೆ ಪರಮಾತ್ಮ ಹೆಸರು ತಗೋರಿ, ಮನಸ್ಸು ಇತ್ತಂದ್ರೆ ಪರಮಾತ್ಮನ ಧ್ಯಾನ ಮಾಡಿ. ಸ್ವಾಮಿ ಪುಣ್ಯಕ್ಕೇನು ಕಡಿಮೆ, ಇವರಿಗೆ ಪುಣ್ಯಾತ್ಮ ಅಂತ. ಪುಣ್ಯ ಮಾಡೋಕ್ಕೆ ರೊಕ್ಕ ಬೇಕಂತ ಅಲ್ಲ, ಶರೀರ ಚಲೋ ಇರ್ಬೇಕಂತ ಅಲ್ಲ. ಕಣ್ಣದ ಕಿವಿ ಅದ, ಚಲೋ ಇದ್ದು ಶರೀರದಿಂದ ಮಾಡಿ, ದುಡ್ಡಿದ್ರೆ ದುಡ್ಡಿನಿಂದ ಮಾಡಿ. ಇದ್ದು ಇಲ್ಲ ಅನ್ನಕ್ಕೆ ಹೋಗಬಾರ್ದು ಮನುಷ್ಯನಿಗೆ. ಅದೇ ನೋಡು ಶಕ್ತಿ ಅದ ಇಲ್ಲ ಅನ್ಬೇಡ, ಕೊಡು ಶಕ್ತಿ ಅದ ಇಲ್ಲ ಅನ್ಬೇಡ, ಮಾಡು ಶಕ್ತಿ ಅದ ಇಲ್ಲ ಅನ್ಬೇಡ. ಧರ್ಮ ಏನಪ್ಪ ಅಂತ ಕೇಳಿ ಇವರಿಗೆ ಧರ್ಮ ಅಂತಾರೆ. ಇಂಥವ್ರು ಪುಣ್ಯಾತ್ಮ ಇಲ್ಲ. ಶಾಸ್ತ್ರ ಹೇಳ್ತೇನಪ್ಪ ಅಂದ್ರೆ, ಧರ್ಮ ತನ್ನ ಜೀವನದಲ್ಲಿ ಧರ್ಮವನ್ನೇ ಮಾಡಿದ ಖರೆ ಅವ ನೀರು ಕುಡಿದು ಸತ್ತ ನಹುಷ. ಧರ್ಮ ಎಲ್ಲ ಬಂದರು. ಧರ್ಮ, ಭೀಮ, ಅರ್ಜುನ ಒಂದು ಹೊಟ್ಟೆಗೆ ಹುಟ್ಟಿದವರು, ನಕುಲ ಸೇದವ ಇನ್ನೊಬ್ಬರು ಹೊಟ್ಟೆಗೆ ಹುಟ್ಟಿದವರು. ಧರ್ಮ ಬಂದು ಭಾಳ ಪ್ರಶ್ನೆ ಕೇಳ್ಯಾರಲ್ಲಿ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ ಧರ್ಮ. ನಾನು ಪ್ರಶ್ನೆಗೆ ಉತ್ತರ ಕೊಟ್ಟು ನೀರು ಕುಡಿ, ಇಲ್ಲ ಅಂದ್ರೆ ನಿಮ್ಮ ತಮ್ಮನಂಗೆ ನೀನು ಸಾಯ್ತು. ಎಲ್ಲರೂ ಸತ್ತಾರ, ನೀರು ಕುಡಿಯಕ್ಕೆ ಹೋಗಿ ಎಲ್ಲರೂ ಸತ್ತಾರ. ನಕುಲ, ಸಹದೇವ, ಭೀಮ, ಅರ್ಜುನ. ಧರ್ಮರಾಯ ಹೋದ, ನೀರು ಕಾಯ್ದೆ ನೀರು ಕುಡಿಬೇಕು ಅನ್ನೋದ್ರೆ ಏನಪ್ಪ ಅಂದ್ರೆ ಮತ್ತೆ ಯಕ್ಷ ಹೇಳ್ತಾ ಇಲ್ಲ ಇಲ್ಲ ಇಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟೆ ಕೊಡಬೇಕು.
ಏನು ಪ್ರಶ್ನೆ ಅದ ಅಂತ ಕೇಳ್ದ. ನಿನ್ನ ಪ್ರಶ್ನೆ ಏನು? ಭಾಳ ಸುಂದರ ಹೇಳ. ಒಂದು ಮಾತು ಹೇಳಿದಪ್ಪ ಅಂತ ಮನುಷ್ಯನಿಗೆ ಏನು ಅಂತ ಕೇಳಿದ್ರೆ, ಮನುಷ್ಯರಿಗೆ ಎಲ್ಲರಿಗೂ ಗೊತ್ತದ ಸಾಹಿತ್ಯ ಅನ್ನೋದು. ಗೊತ್ತಿಲ್ಲ? ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅದಕ್ಕೆ. ಎಲ್ಲರಿಗೂ ಗೊತ್ತದ ಸಾಹಿತ್ಯವೇ ನಾವು ಅಂತ. ಪರಂತು ಗಚ್ಚಂತಿ ಯಮಾಲಯಂ ಶೇಷ ಜೀವಿತಿ ಮುಚ್ಚಂತಿ ಕಿಮಾಶ್ಚರ್ಯ ಪರ. ನನಗೊಂದು ಆಶ್ಚರ್ಯ ಅದ. ಏನು ಕೇಳ್ತಾರೆ ಅವರು? ದಿನಂಪ್ರತಿ ಸಾಯೋರನ್ನು ನೋಡ್ತಾರೆ, ಸತ್ತವರಿಗೆ ಮಣ್ಣು ಕೊಟ್ಟು ಬರ್ತಾರೆ. ಅಲ್ಲಿ ಸಾಯೋರು ನೋಡ್ತೇವೆ, ಜಡ್ ಬಿದ್ದವ್ರು ನೋಡ್ತೇವೆ, ಸತ್ತವ್ರನ್ನ ಒಯ್ದು ಮಣ್ಣು ಕೊಟ್ಟು ಬರ್ತೇವೆ, ಮತ್ತು ನಾ ಸಾಯಂಗಿಲ್ಲ ಅಂತೇವೆ. ಅಂದ್ರೆ ಇದಂತ ಆಶ್ಚರ್ಯ. ಕಿಮಾಶ್ಚರ್ಯ ಮತ್ತು ಜಗತ್ತಿನೊಳಗೆ ಎಲ್ಲಕ್ಕಿಂತ ಆಶ್ಚರ್ಯವಾದ ಸಂಗತಿ ಏನು ಅಂತ ಪ್ರಶ್ನೆ ಮಾಡ್ತಾನೆ ಯಕ್ಷ. ಅದಕ್ಕೆ ಉತ್ತರ ಕೊಡ್ತಾನ ಅವನು. ಭಾಳ ಚಂದ ಉತ್ತರ ಕೊಟ್ಟು, ಏನು ಮನುಷ್ಯ ಗಚ್ಚಂತಿ ಯಮಾಲಯ, ದಿನ ಪ್ರತಿಯೊಂದು ಮನುಷ್ಯ ಪ್ರಾಣಿ ಸಾಯ್ತಾವ, ಪಕ್ಷಿ ಸಾಯ್ತಾವ, ನಮ್ಮ ಪೈಕಿಯವ್ರು ಸಾಯ್ತಾರ, ಎಲ್ಲರೂ ಮಣ್ಣು ಕೊಡಕ್ಕೆ ಹೋಗ್ತೀರಿ? ಮಣ್ಣು ಕೊಡಕ್ಕೆ ಹೋಗಿ ಏನ್ರಿ ಬುದ್ಧಿ ಬಂದದಿಲ್ಲ? ಎಷ್ಟು ಮಣ್ಣು ಕೊಡ್ತೇವೆ? ಶೇಷ ಜೀವಿತ ಮಿಚ್ಚಂತಿ ಕಿಮಾಶ್ಚರ್ಯ ಪರಂ. ಜಗತ್ತಿನೊಳಗೆ ಎಲ್ಲಕ್ಕಿಂತ ಆಶ್ಚರ್ಯವಾದ ಸಂಗತಿ ಏನು? ಗಳಿಸದವನ, ಶಾಣೆ, ಬುದ್ಧಿವಂತ, ರಾಜ, ನೌಕರ್ ಎಲ್ಲರೂ ಸತ್ತಾರ, ಎಲ್ಲರಿಗೂ ಮಣ್ಣಾಗಿ ಒಯ್ದಿಟ್ಟು ಬರ್ತೇವಿ. ಅಪ್ಪಗ, ಅವ್ಗ, ಮಗನಿಗೆ, ಹೆಂಡತಿಗೆ, ಗಂಡಗ ಮಣ್ಣಾಗಿಟ್ಟು ಬರ್ತೇವಿ. ಪರಂತು ನಾ ಮಣ್ಣಾಗಿ ಒಂದು ದಿವ್ಸ ಹೋಗಂಬಿದ್ದಿ ನಡೆದ ನೆನಪು ಯಾಕೆ ಉಳಿಯೋದು ಅಂತ ಕೇಳ್ತಾವ. ನಿನಗೆ ಯಾಕೆ ನೆನಪು ಉಳಿಯೋದು? ಎಲ್ಲರೂ ಮಣ್ಣಾಗಿರ್ತೀನಿ, ನಿನಗೆ ನೆನಪದ? ನೆನಪಿದ್ರೆ ಹಿಂಗಿರ್ತಿದ್ದಿ. ಶೇಷ ಜೀವಿತ ಮುಚ್ಚಂತೆ ಕಿಮಾಶ್ಚರ್ಯ ಪರ. ಜಗತ್ತಿನ ಎಲ್ಲಕ್ಕಿಂತ ಆಶ್ಚರ್ಯ ಸಂಗತಿ ಏನು? ಯಾರು ಎಲ್ಲರಿಗೂ ಮಣ್ಣಾಗಿಟ್ಟು ಬಂದು ನಾ ಸಾಹಿತ್ಯ ಅನ್ನೋದು ಯಾವನಿಗೆ ನೆನಪಿಲ್ಲಲ್ಲ, ಇದಕ್ಕಿಂತ ಎಂಥ ಆಶ್ಚರ್ಯ ಅದಲ್ಲಿ ಜಗತ್ತಿನೊಳಗೆ. ಮತ್ತೆ ಪಾಠ ಮಾಡ್ತಾನೆ, ಮತ್ತೆ ತಿನ್ನಬಾರ್ದು ತಿಂತಾನೆ, ಮತ್ತೆ ಕುಡಿಬಾರ್ದು ಕುಡ್ತಾನೆ, ಮತ್ತೆ ನೋಡಬಾರ್ದು ನೋಡ್ತಾನೆ, ಮತ್ತೆ ಆಡಬಾರ್ದು ಆಡ್ತಾನಲ್ಲ. ಇದು ಎಂಥ ಆಶ್ಚರ್ಯ! ಇದೆಂಥ ಆಶ್ಚರ್ಯ! ಸಾಯವರು, ಒಡೆದವರು, ಒಡನಾಡಿಗಳು ನಿಜಗುಂಡು ಬರ್ತವೆ. ಹಡ್ದ ಅವ್ವ ಅಪ್ಪ ಮಣ್ಣಾಗಿಟ್ಟಿರಿ, ಮಾಡ್ಕೊಂಡು ಹೆಂಡತಿಗೆ ಗಂಡಾಗ ಮಣ್ಣಾಗಿಟ್ಟಿರಿ, ಅಣ್ಣತಮ್ಮರಿಗೆ ಮಣ್ಣಾಗಿಟ್ಟಿರಿ, ಮಕ್ಕಳಿಗೆ ಮಣ್ಣಾಗಿಟ್ಟಿರಿ. ನಾನು ಒಂದು ದಿವಸ ಸಾಯ್ತೀನಿ ನೆನಪದ ನಿನಗೆ? ನೆನಪು ಮಾಡ್ಕೊ. ಆ ಸಾವು ನೆನಪಿದ್ರೆ ಹಿಂಗಿರ್ತಿತ್ತಿಲ್ಲ. ನಿದ್ರೆ ಬಾರದಿದೆನ್ನ ಪರಿಭವ ಸಮುದ್ರವೆನಿಸುವ ಸಾಯಸವ ನೆನೆದು. ಯಾರು ಹೆಣ್ಣು ಸತ್ತ ನಿದ್ದೆ ಬರೋಂಗಿಲ್ಲ, ಗಂಡು ಸತ್ತ ನಿದ್ದೆ ಬರೋಂಗಿಲ್ಲ, ಮಕ್ಕಳು ಸತ್ತ. ನೀನು ಒಂದು ದಿವಸ ಸಾಯೋದು ನೆನಪದೆ? ಹೆಂಗೆ ಗುರ್ರು ನಿದ್ದೆ ಹೊಡೆಯತ್ತೀವಿ? ಹೊಡಿತಾನೆ ನಿದ್ದೆ ಗುರು ಸಾಯೋ ನೆನಪದಿಲ್ಲ. ಮಣ್ಣಾಗಿ ಇಟ್ಟಿದ್ದೀರ ಎಲ್ಲರಿಗೂ ಮಣ್ಣಾಗಿಟ್ಟು ಬಂದು ನಾ ಇನ್ನೂ ಹಿಂಗೆ ಉಳಿತೀನಿ ಅಂತ ಮತ್ತೆ ಮಾಡಬಾರ್ದು ಪಾಪ ಮಾಡ್ತಿಲ್ಲ. ನೋಡಬಾರ್ದು ನೋಡ್ತಿ, ತಿನ್ನಬಾರ್ದು ತಿಂತಿ, ಆಡಬಾರ್ದು ಆಡ್ತಿ ಅಂದ್ರೆ ಯಾವ ಜನ್ಮದ ಪಾಪ ಇರಬೇಕಿಲ್ಲ. ಸತ್ತವ್ರ ಸುದ್ದಿ ಕೇಳಿದ್ರೆ 8 ದಿನ ಆಯ್ತೀವಿ, ಮತ್ತೆ ಅದೇ ಚಾಲುನೇ, ಅದೇ ಚಾಲು. ಸಂಸಾರದ ದುಃಖದ ನೆನಪಾದ್ರೆ ನಿದ್ದೆ ಬರೋಂಗಿಲ್ಲ. ನಿದ್ದೆ ಸಾಲ ಆದವನಿಗೆ ಹೆಂಗೆ ಕಣ್ಣಿಗೆ ನಿದ್ದೆ ಬರೋಂಗಿಲ್ಲ, ಕ್ಷಯರೋಗ ಬರ್ತದೆ. ಹಾಗೆ ಮನುಷ್ಯನಿಗೆ ನಮ್ಮ ಜನ್ಮಗಳ ಇತಿಹಾಸ ನೋಡಿದ್ರೆ ಕತ್ತಿ ಕೂದಿ ಏನೇನ ನಿದ್ದೆ ಬರೋಂಗಿಲ್ಲ. ನಿದ್ದಿರಬಾರದೆ ಜನ್ಮ ಪರಿಭವ ಸಮುದ್ರವೆನಿಸುವ ದುಃಖ ಸಮುದ್ರ ಸಾಯಸುವ ನೆನ್ನೆ. ಎಷ್ಟು ಮರುಗೇಡಿ ಇದ್ದೇವ್ರಿ, ಎಷ್ಟು ಮರುಗೇಡಿ ಇದ್ದೇವೆ. ಜಡ್ ಬಂದಾಗ ಅದು ತಿನ್ನಂಗಿಲ್ಲ ಇದು ತಿನ್ನಂಗಿಲ್ಲ ಅಂತೀರಿ. ಆರಾಮಾಯ್ತಾರ ಮತ್ತೆಲ್ಲ ತಿಂತೀರಿ, ಮತ್ತೆಲ್ಲ ತಿಂತೀರಿ. ಎಷ್ಟರೇ ಮರೆಯೋದ. ದುಃಖ ಬಂತು, ದುಃಖಮೇ ಸಮೀರಣ ಸೌಕರ್ಯ ಸುಖಮೂ ಕರೆಯನ ಕೋಯಿ. ದುಃಖ ಬಂತು, ಶಿವ 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 ಶಿವ. ಸ್ವಲ್ಪ ಆರಾಮಾಯ್ತು, ಯಾವ ದೇವರು, ಎಲ್ಲಿ ದೇವರು, ಎಲ್ಲ ನಾ ಮಾಡೀನಿ, ಯಾವ ದೇವ್ರು ಮಾಡಿ ನಾ ಕಷ್ಟ ಬಿಟ್ಟೀನಿ.
ನಾ ಪ್ರಯತ್ನ ಮಾಡೀನಿ, ನನ್ನ ಬುದ್ಧಿಯಿಂದ ಮಾಡೀನಿ, ನಾ ಎಷ್ಟು ಕಟ್ಟಿಬಿಟ್ರೆ ಅನ್ನೋದು ನನಗೇ ಗೊತ್ತು. ಇಲ್ಲಪ್ಪ, ಕಷ್ಟ ಎಲ್ಲರೂ ಹೊಡಿತಾರೆ. ಪರಮಾತ್ಮನ ಕೃಪಾ ಬೇಕು, ಗುರು ಕೃಪಾ ಬೇಕು. ಅದಕ್ಕೆ ಮಹಾತ್ಮ ಪುಣ್ಯಾತ್ಮರೇ ಲಕ್ಷ್ಯ ಎಷ್ಟು ಯಾಕೆ ಶತಂ ವಿಹಾರ ಕೋಟಿನ ತತ್ವ ಹರಿನ್ ಬಗ್ಗೆ ಎಷ್ಟು ಯಾಕೆ ಕೆಲಸ ಇರೋದಕ್ಕೇನಪ್ಪ ಅಂದ್ರೆ ಅದನ್ನೆಲ್ಲ ಬಿಟ್ಟು ಪರಮಾತ್ಮ ನೆನೆಸಕ್ಕೆ ಪ್ರಯತ್ನ ಮಾಡಿ. ಅದೇ ದ್ರೌಪದಿ ಶೀಲಿ ಸೆಳೆದಾಗ ಎಲ್ಲರೂ ಇದ್ರಿಲ್ಲ, ಸುತ್ತಮುತ್ತ ಇದ್ರು ಎಲ್ಲರೂ. ಪಂಚಪಾಂಡವರು ಇದ್ರು, ಹಿರಿಯರಾಗ ಭೀಷ್ಮ ಇದ್ದ, ಧೃತರಾಷ್ಟ್ರ ಇದ್ದ, ಹಿರಿಯ ಮನುಷ್ಯ ಎಲ್ಲಕ್ಕಿದ್ದ, ವಂಶದ ಹಿರಿಯ ಮನುಷ್ಯ ಭೀಷ್ಮ ಎಲ್ಲರಿದ್ರು. ಆರಿಂದಲೇನುವುದು ಆರೇನು ಮಾಡುವ. ಏನಾಯ್ತು? ಯಾರು ಬಂದರು? ಪಂಚ ಪಾಂಡವರು ಮಾರಿ ಕೆಳಗೆ ಹಾಕೊಂತರು. ಧೃತರಾಷ್ಟ್ರ ಮೊದಲೇ ಕಂಡಿದ್ದವ, ಸುಮ್ ಕುಂತವ. ಭೀಷ್ಮ ಪಿತಾಮಹ ಸುಮ್ ಕುಂತರು. ಆರಿಂದಲೇನುವುದು ಆರೇನು ಮಾಡುವ. ಎಲ್ಲರೂ ನೋಡ್ತಾರೆ, ಬತ್ತಲೇ ಆಗ್ತಾಳೆ, ಮಾನ ಹೋಗ್ತದ. ನೋಡಿದ್ರು ಇವ್ರು ಯಾರು ನನ್ನ ಸಹಾಯ ಮಾಡಂಗಿಲ್ಲ. ಚೀರದ್ಲು ಕರದ್ಲು, ಭೀಷ್ಮ ಹೇಳಿದ ಪಿತಾಮಹ ನೋಡು ನೀ ನನ್ನ ಪರಿಭವದ ಬಾಧೆ. ಯಾರು ಮಾಡಲಿಲ್ಲ. ದುಶ್ಯಾಸನ ಬತ್ಲೆ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ, ಶೀರಿ ಜಗತಾನೆ. ಅವ ಕಡೆಗೆ ಯಾರು? ಕೃಷ್ಣ ಗೋವಿಂದ ದ್ವಾರಕಾ ವಾಸಿಂ ಧಾವ 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 ಕೃಷ್ಣ. ಹೇ ಪರಮಾತ್ಮ ಕೃಷ್ಣ, ಯಾರನ್ನ ನಂಬಿದೀವ್ರು ಯಾರು ನನಗೆ ಬರಲಿಲ್ಲ. ಕೃಷ್ಣ ಕೃಷ್ಣ ಕೃಷ್ಣ, ದ್ವಾರಕಾ ವಾಸಿಂ ಕೃಷ್ಣ, ಧಾವ ಧಾವ ಧಾವ. ಚೀರ್ತಾಳೆ, ಕೃಷ್ಣ ಅಕ್ಷಯ ಸೀರೆಯನ್ನು ಕೊಟ್ಟ. ಸೀರೆ ಸೆಳೆದು ದುಶ್ಯಾಸನ ಕೈ ಸೋತೋಯ್ತು. ಸಭಾ ತುಂಬ ಎಲ್ಲ ಸೀರಿ ಡಿಗ್ಗಿ ಬಿದ್ದು. ಯಾರು ಕಾಯ್ತಾರೆ? ಪರಮಾತ್ಮ ಬಿಟ್ಟು ಯಾರೂ ಕಾಯಂಗಿಲ್ಲ. ಇವರೆಲ್ಲರೂ ಸ್ವಾರ್ಥಲಾಗೆ ಕರಹಿಸುವ ಪ್ರೀತಿ ಸುರನರಕಿ ರೀತಿ. ನನ್ನ ಮೇಲೆ ಪ್ರೀತಿ ಮಾಡ್ತಾರೆ, ಯಾಕೆ ನನ್ನಿಂದ ಅನುಕೂಲ ಆಗೋದು ಮಾಡಿ ಹಾಕ್ತೀವಿ ಅಂತ ಜೀವ ಮಾಡ್ತಾನೆ. ತಂದು ಹಾಕ್ತಾನಂತ ನೀ ಜೀವ ಮಾಡ್ತಿ. ಇದು ಹಾಕೋದು ಬಂದಾಯ್ತು, ಮಾಡೋದು ಬಂದಾಯ್ತು, ಯಾರೂ ಇಲ್ಲ. ಜಗತ್ತಿನ ದೇವ ನೀನೇ ಪರಮಾತ್ಮ. ಶಾಸ್ತ್ರ ಹೇಳ್ಯಾರ. ಅದಕ್ಕೆ ನಾವು ಲಕ್ಷ್ಯ ಇಡಬೇಕೇನಪ್ಪ ಅಂತ ಕೇಳಿದರೆ, ನಾವು ಜೀವಾತ್ಮ ಪಾಪಾತ್ಮ ಆಗಬೇಡ್ರಿ, ದುಷ್ಟಾತ್ಮ ಆಗಬೇಡ್ರಿ, ಧರ್ಮಾತ್ಮ ಆಗಲಿಕ್ಕೆ ಪ್ರಯತ್ನ ಮಾಡಿರಿ. ಯಾಕೆ? ಧರ್ಮವೇ ಅದೇಪ್ಪ ಅಂತ ನಮ್ಮನ್ನು ಕಾಯ್ತದೆ. ಎಲ್ಲರಿಗೂ ಒಂದು ಧರ್ಮದ, ಸ್ತ್ರೀ ಧರ್ಮ, ಪುರುಷನ ಧರ್ಮ, ಎಲ್ಲರಿಗೂ ಒಂದೊಂದು ಧರ್ಮದ. ಧರ್ಮ ಅಂದ್ರೆ ಹೆಂಗೆ ಇರಬೇಕು, ಹೆಂಗೆ ಉಣಬೇಕು, ಏನು ಮಾಡಬೇಕು ಅನ್ನೋದು ಅದಕ್ಕೆ ಧರ್ಮ ಅಂತೇಳಿ. ನಾವು ಮನುಷ್ಯರಾಗಿ ಬಂದೇವಿ ಅಂತಂದ್ರೆ ಮುಖ್ಯ ಧರ್ಮ ಭಗವಂತನ ಸೇವೆ, ಭಗವಂತನ ಸ್ಮರಣ, ಭಗವಂತನ ಏನಪ್ಪ ಅಂತ ಕೇಳಿದ್ರೆ ಜಪ, ಇವು ಮಾಡಬೇಕ್ರಿ. ಇದು ಮನುಷ್ಯ ಜನ್ಮದ ಪರಮ ಕರ್ತವ್ಯ ಅದ. ಅದಕ್ಕೆ ನಾ ಅಂತೀನಿ, ರಾತ್ರಿ ಮಲಗುವಾಗ ಏನು ಮಾಡೀನಿ ಅನ್ನೋದು ನೆನಪು ಮಾಡಿರಿ. ಮುಂಜಾನೆ ಏನು ಮಾಡಬೇಕು ಅನ್ನೋದು ನೆನೆಸ್ಬೇಕು. ಇವತ್ತು ಏನು ಮಾಡಿರಿ ಸ್ಮರಣೆ ಮಾಡಿರಿ. ನಾಳೆಗೆ ಏನು ಮಾಡಬೇಕು ಅನ್ನೋದು ನೆನಪಿಡಿ. ಎದ್ದು ಕೂಡಲೇ ಅದನ್ನೇ ಮಾಡೋದು ಪರಮಾತ್ಮನ ಕೆಲಸ. ಆಮೇಲೆ ಯಾಕೆ ಅವನೇ ಕಾಯ್ದಾನ ದ್ರೌಪದಿಗೆ. ಪಂಚ ಪಾಂಡವರು ಅಂಥವ್ರು ಯಾರೂ ಕಾಯ್ದಿಲ್ಲ. ಭೀಮನಂಥ ಶಕ್ತಿಶಾಲಿ ಯಾರೂ ಇಲ್ಲ, ಅರ್ಜುನಂಥ ಶೂರು ಯಾರೂ ಇಲ್ಲ, ಧರ್ಮಾತ್ಮನಂಥ ಪುಣ್ಯಾತ್ಮ ಜಗತ್ತಿನೊಳಗೆ ಯಾರೂ ಇಲ್ಲ. ಕಾಯಲಿಲ್ಲ ಯಾರು. ಕಡೆಗೆ ಪರಮಾತ್ಮ ಕೃಷ್ಣನೇ ಕಾಯ್ದ. ಅದಕ್ಕೆ ನಾವು ಕೂಡ ಎದ್ದ ಮೇಲೆ ಮೊಟ್ಟ ಮೊದಲು ಪರಮಾತ್ಮನ ಕೆಲಸ, ಆಮೇಲೆ ಪ್ರಪಂಚದ ಕೆಲಸ. ಮಲಗುವ ಕಟ್ಟು ಕಡೆ ಎಲ್ಲಕ್ಕಿಂತ ಪರಮಾತ್ಮನ ಕೆಲಸ. ಅದಕ್ಕೆ
ಲಕ್ಷ್ಯ ಶಾಸ್ತ್ರದೊಳಗೆ ಏನಪ್ಪ ಅಂದ್ರೆ ಎಂಥದಿದ್ರು ಶತಂ ವಿಹಾಯ ಭಕ್ತ ಕೋಟಿನ ತತ್ವ ಹರಿಂ ಭಜ. ಒಂದು ಕೋಟಿ ಕೆಲಸ ಇದ್ರು ಎಲ್ಲ ಬಿಟ್ಟು ಮೊದಲು ಹೆಂಗೆ ಎಲ್ಲ ಕೆಲಸ ಬಿಟ್ಟು ಔಷಧ ತಗೋತೀರಿ ಇಲ್ಲಿ ಔಷಧ ಸಾಹಿತ್ಯ ಮತ್ತು ಅಂಜಿಕೆ ನೋಡ್ರಿ ಎಲ್ಲ ಕೆಲಸ ಬಿಟ್ಟಕ್ಕೇನಪ್ಪ ಔಷಧ ಮೊದಲು ಔಷಧ ಜಿಕ್ಷೆ ಮಾಡ್ಕೊ ಎಷ್ಟು ಹುಷಾರ್ರಿ ಏನು ಎಷ್ಟು ಔಷಧ ಇಳವರು ಇದ್ದೀರಿ ಒಂದು 4 ದಿನ ಮುಂದೆ ಹೋಗಿ ಸಾಯ್ತೀರಿ ಅಷ್ಟೇ ಮತ್ತೇನು. ಪರಂತು ಪರಮಾತ್ಮ ಆ ಭಜನೆ ಏನಪ್ಪ ಮನುಷ್ಯ ನಾವು ಮಾಡೋಕ್ಕೆ ತಯಾರಿಲ್ಲ ಅಂದ್ರೆ ನಮ್ಮಂಥ ಮೂರ್ಖರು ಪಾಪಿಗಳು ಜಗತ್ತಿನೊಳಗೆ ಯಾರು ಇಲ್ಲ ಪುಣ್ಯಾತ್ಮರೇ. ಅದಕ್ಕೆ ಎಷ್ಟು ಕೆಲಸ ಇದ್ದರೂ ಬಿಟ್ಟೇನಪ್ಪ ಅಂತಂದ್ರೆ ಪರಮಾತ್ಮನ ಧ್ಯಾನವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ಮಹಾತ್ಮರೇನಪ್ಪ ಅಂದ್ರೆ ತೊಳುವುದೇ ಮಾಡ್ಬೋದಾಗುವುದು ಅಂತ ತಡ ಮಾಡಿ ಜಸ್ಟ್ ಮೊಮೆಂಟ್ ಹಿಯರ್. ಈಗ ಈ ಸದ್ಯ ಮಾಡೋ ಕೆಲಸ ಏನು ಅಂತ ಕೇಳಿದ್ರು ಅವರು. ಈ ಸದ್ಯ ಈಗ ನಾಳೆ ಅನ್ನಂಗಿಲ್ಲ, ಇನ್ನೊಂದು ತಾಸು ಬಿಟ್ಟು ಅನ್ನಂಗಿಲ್ಲ. ಅದು ಯಾವುದು? ನಾವಂತೆ ಊಟ ಮಾಡೋದು, ಟೈಮ್ ಸರಿ ಊಟ ಮಾಡ್ಬೇಕು ರೀ, ಟೈಮ್ ಸರಿ ಊಟ ಮಾಡ್ಬೇಕು. ಹೌದು, ಟೈಮ್ ಸರಿ ದೇವ್ರ ಪೂಜೆ ನಡೀತದೆ. ದೇವರೇನು ಸಡ್ಕೋತಾನ ಅವನಿಗೇನು ಆಗ್ತದೆ ಅಲ್ಲ. ಶತಂ ವಿಹಾಯ ಭೋಕ್ತವ್ಯ ಅನ್ನೋದು ಶಾಸ್ತ್ರ ಹೇಳೋದು. ಶಾಸ್ತ್ರ ಹೇಳ್ತದೆ ಮೊಟ್ಟ ಮೊದಲೇ ಮಾಡ್ತಕ್ಕಂಥ ಕೆಲಸ ಏನು ಅಂತ ಕೇಳಿದರೆ ಶಾಸ್ತ್ರ ಪರಮಾತ್ಮ ಕೆಲಸ, ಆಮೇಲೆ ಸಂಸಾರ ಕೆಲಸ, ಆಮೇಲೆ ಹೆಂಡ್ರದು ಗಂಡ್ರದು ಮಕ್ಕಳು. ಯಾಕೆ ಆ ಹೆಂಡ್ರು ಕೊಟ್ಟವರೇ ದೇವರು, ಆ ಮಕ್ಕಳು ಕೊಟ್ಟವನೇ ದೇವರು, ಇವೆಲ್ಲ ಕೊಟ್ಟವನೇ ದೇವರು. ಕೊಟ್ಟವನು ಪೂಜೆ ಮಾಡೋಂಗಿಲ್ಲ, ಕೊಟ್ಟವನು ಧ್ಯಾನ, ಇವ್ರು ಧ್ಯಾನ ಮಾಡ್ತಾರೆ, ಅವ್ರು ಧ್ಯಾನ ಮಾಡೋಂಗಿಲ್ಲ. ಅದಕ್ಕೆ ಅಂತಾರೆ ಅವರು ಕೋಟಿ ತತ್ವ. ಎಷ್ಟು ಕೆಲಸ ಇರಲ್ಲ ಯಾಕೆ ಬಿಟ್ಟು ಅದನ್ನು ಮಾಡೋದು. ಮೊಟ್ಟ ಮೊದಲ ಎಲ್ಲ ಕೆಲಸ ಬಿಟ್ಟು ತಡ ಇಲ್ಲದೆ ಮಾಡಬೇಕು. ಈಗ ಜಸ್ಟ್ ನೋವೇಂಡೆ ಈ ಸದ್ದು ಮಾಡೋ ಕೆಲಸ ಏನಂದ್ರೆ ಎಲ್ಲ ಕೆಲಸವನ್ನು ತಡ ಮಾಡಿದ್ರೆ ನಡೀತಾನೆ. ಒಂದು ಕೆಲಸ ತಡ ಮಾಡೋಕ್ಕೆ ಬರೋಂಗಿಲ್ಲ. ಏನು ಅಂದರೆ ನೀ ಯಾಕೆ ಹುಟ್ಟಿದಿ, ಏನು ಮಾಡಬೇಕು ಇದ್ರ ವಿಚಾರ ಮೊದಲು ಮಾಡಬೇಕು. ಆಮೇಲೆ ಹೆಂಡ್ರು ಗಂಡ್ರು ಮಕ್ಕಳು ಅವ್ರದ್ದೆಲ್ಲ ವಿಚಾರ. ನೀ ಯಾಕೆ ಹುಟ್ಟಿದಿ, ನಿನ್ನ ಮನುಷ್ಯನ ಪರಮ ಕರ್ತವ್ಯ ಅದು ವಿಚಾರ ಮಾಡಿಲ್ಲ. ಹೆಂಡತಿ ಗಂಡ ಎಲ್ಲ ಪಶು ಪಕ್ಷಿ ಇರೋದು, ಎಲ್ಲಕ್ಕೂ ಹೆಂಡತಿ ಗಂಡ ಮಕ್ಕಳು ಇಲ್ಲದೆ ಯಾವುದು. ಮನುಷ್ಯ ಆಗಿ ಯಾಕೆ ಹುಟ್ಟಿದೆ ಅನ್ನೋದು ವಿಚಾರ ಮಾಡಿದೇನು? ಈಗ ಬಿಟ್ಟು ತುರಂತ ಮಾಡೋ ಕೆಲಸ ಯಾವುದನ್ನು ವಿಚಾರ ಮಾಡಿದೇನು? ತೊಡುವುದೇ ಮಾಡ್ಬೋದಾಗುವುದು. ತಡ ಮಾಡಲಾರ್ದೆ, ನಾಳೆ ಅನ್ಲಾರ್ದೆ, ನಾಳೆ ಅಂದವನ ಮನೆ ಹಾಳಂತ. ಜಸ್ಟ್ ನವ್ ಹಿಯರ್, ಈಗ ಈ ಸದ್ಯ ಮೊಟ್ಟ ಮೊದಲೇ ಮಾಡೋ ಕೆಲಸ ಯಾವುದು? ಪ್ರಶ್ನೆ ಮಾಡ್ಯಾರ, ಅದಕ್ಕೆ ಉತ್ತರನ ಕೊಟ್ಟಾರ. ಹುಟ್ಟಿದ ಮೇಲೆ ಸಾಯಲಾರ್ದಂಗೆ ಆಗೋದು. ಉತ್ತರ ತಿಳಿದಿಲ್ಲ. ಮೊದಲು ಮಾಡಿದ ಕೆಲಸ ಇನ್ನೊಮ್ಮೆ ಈಗ ಹುಟ್ಟಿದೆಲ್ಲ ಸಾಯಲಾರ್ದಂಗೆ ಆಗೋದು, ಮುಂದೆ ಹುಟ್ಟಲಾರ್ದಂಗೆ ಮಾಡೋದು. ಇದೇ ಕೆಲಸ ನೋಡ್ರಿ ಮನುಷ್ಯನ. ಏನು ಹುಚ್ಚನಾಗಿ ಹೇಳ್ತೀರಿ? ಸಾಯಲಾರ್ದು ಹೆಂಗೆ ಇರಕ್ಕೆ ಬರ್ತವೆ ರೀ ಸ್ವಾಮಿ? ಸಾಯಲಾರ್ದು ಹೆಂಗೆ ಇರಕ್ಕೆ ಬರ್ತಾವೆ? ಆಚೆ ಈ ಹೊಳಿ ಹೋಗಿ ಸಮುದ್ರದ ಕೂಡ್ತದ, ಸತ್ತದ ಅದ ರೀ ಹೊಳಿ, ಸತ್ತದ ಸತ್ತದ ಅದ ತೋರಿಸ್ತೀವಿ ಎಷ್ಟು ಮಜಾ ಅದ. ಹೊಳಿ ಸಮುದ್ರ ಕೂಡಿದ್ರೆ ಸತ್ತದೇನು ಇಲ್ಲ, ತೋರಿಸ್ತೀರೇನು ಇಲ್ಲ. ಏನಾಗ್ಯದ? ಸಮುದ್ರ ಆಗ್ಯದ, ಸಮುದ್ರ ಆಗ್ಯದ, ಸತ್ತಿಲ್ಲ ಅದು. ಅದಕ್ಕೆ ಶಾಸ್ತ್ರ ನದಿ ಹರಿದು ಸಮುದ್ರ ಹೆಂಗೆ ಕೂಡ್ತದ ಹಂಗೆ ನೀನು ತೊಡುವುದೇ ಮಾಡ್ಬೋದಾಗುವುದು. ತಡ ಮಾಡಲಾರ್ದೆ ಜಸ್ಟ್ ನವ್ ಆ್ಯಂಡ್ ಇಯರ್. ನಾಳೆ ಅನ್ನಂಗಿಲ್ಲ, ನಾಳೆ ಅಂದವನ ಮನೆ ಹಾಳು. ಅದು ಕೆಲಸ ಯಾವಾದ್ರಿ ಅಂಥದ್ದು? ಈಗ ಈ ಸದ್ಯನೇ ಮಾಡೋ ಕೆಲಸ ಯಾವಾದ್ರಿ? ಪ್ರಶ್ನೆ ಮಾಡ್ಯಾರ, ಯಾವಾದ್ರಿ? ನಾವಂತೆ ಮೊದಲು ಉಣಿದ್ರಿ, ಎಲ್ಲ ಕಲಿಸ್ಬಿಟ್ಟು ಉಣ್ಬೇಕು, ಉಣಿದ್ರಿ, ಎಲ್ಲ ಕಲಿಸ್ಬಿಟ್ಟು ಮಕ್ಕಳೋದ್ರಿ.
ಓಕೆ, ಉಣೋದು ಮಕ್ಕಳೋದು ಒಂದು ದಿವಸ ಅದ ಪರಂತು ಯಾವುದು ಕೆಲಸದ ತಡ ಮಾಡೋದು ಹುಟ್ಟಿದೆಲ್ಲ ಸಾಯಲಾರ್ದಂಗೆ ಮಾಡ್ಕೊಳ್ಳೋದು. ಹುಟ್ಟಿದೆಲ್ಲ ಈಗ ಹುಟ್ಟಿದರೆ ಸಾವಿಲ್ಲದೆ ಬಲು ಬಟ್ಟೆಯನ್ನು ಸಾಧಿಸಲು ಬೇಕು. ಅದು ನೆಟ್ಟನ್ನೇ ಅಳವರ್ದೆದ್ದೊಡೆ ಸತ್ತ ಒಳಕಿನಲ್ಲಿ ಹುಟ್ಟದ ವಿದ್ಯೆದು ಕಲಿಯುವುದು ಸೃಷ್ಟಿಯೊಳಗೆ ಉತ್ತಮನು. ಹೊಟ್ಟೆಗೆ ಕಷ್ಟಪಡುವ ವಿದ್ಯೆಗಳು ಕಲಿತೇನು ಫಲವೆಂದ. ಎರಡು ವಿದ್ಯೆ ಅದಾವ್ರಿ, ಹುಟ್ಟಿದ ಮೇಲೆ ಸಾಯಲಾರ್ದೊಂದು, ಸತ್ತ ಮೇಲೆ ಹುಟ್ಟಲಾರ್ದೊಂದು. ಅದನ್ನು ಗಳಿಸಂತಾರ ಅವರು. ತೊಳುವುದೇ ಮಾಡಿ ಇದು ತಡ ಮಾಡಲಾರ್ದೆ ಈ ಸದ್ದ ಈಗ ಅರ್ಜೆಂಟ್ ಕೇಸ್ಗಳು ಮೊದಲು ಒಯ್ತಾರಲ್ಲ, ಎಲ್ಲ ಕೇಸ ಬಿಟ್ಟು ಅರ್ಜೆಂಟ್ ಕೇಸ್ ಮೊದಲು ಒಯ್ತಾರಲ್ಲ, ಕಡೆ ನಮ್ಮ ಕಡೆ ನೋಡಿ ಹಂಗೆ ಅರ್ಜೆಂಟ್ ಕೇಸ್ ಅದ. ಏನು ಸಾಯೋದು, ಜನ ಸಾಯ ಜನಕ್ಕೊಮ್ಮೆ ಸಾಯುವ ನಿದ್ರೆಯಾಗಿ ನೀ ಜನ ಸಾಯಕತ್ತೀವಿ. ಸತ್ತಿರಲಿ ಈಗ ಒಂದಿಟ್ಟು ದಿನ, ಇವತ್ತು ಒಂದು ಹೋಯ್ತು ಸತ್ತೇವಿ. ಸೂರ್ಯ ಹೊಂಟು ಮುಗಿದ ಅಂದ್ರೆ ನಿಮ್ದು ಒಂದಿಟ್ಟು ತೊಗೊಂಡು 12 ತಾಸು ತೊಗೊಂಡೇ ಹೋಗ್ತಾನ, ಹಂಗೆ ಮುಳುಗಂಗಿಲ್ಲ. ಅದಕ್ಕೆ ಪುಣ್ಯಾತ್ಮರೇ, ಇದರ ಉತ್ತರ ತೊಳುವುದೇ ಮಾಡ್ಬೋದಾಗೋದು, ತಡ ಮಾಡಲಾರ್ದೆ ಈಗ ಈ ಸದ್ಯ ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡ್ಯಾರ. ಅದರ ಮಾತ್ರ ನಾಳೆ ವಿಚಾರ.